ನೀವು ಯಾವಾಗಿಂದ ಈ ಕಥೆ ಓದೋ ಅಭ್ಯಾಸ ಮಾಡ್ಕೊಂಡ್ರಿ? ನಂಗೆ ಚಿಕ್ಕ ವಯಸ್ಸಿಂದನೂ ಓದೋ ಅಭ್ಯಾಸ ಅದೇನಿ. ಇಂಥ ಕಥೆಗಾರ ಕಥೆನ ಓದ್ಬೇಕು, ಆಗ್ಲೇ ಕೂಲ್ ಸಿಗೋದು. ಪುಟ್ಟಮಲ್ಲಿಯವ್ರಿಗೆ ಕಥೆಗಳು ಕಥೆಗಾರರು ಅಂದ್ರೆ ತುಂಬಾ ಇಷ್ಟ. ನಾನು ಒಳ್ಳೆ ಕಥೆಗಾರ ಆಗಿ ಅವ್ರನ್ನ ಮೆಚ್ಚಿಸ್ಬೇಕು. ಆದ್ರೆ ಯಾವ ಕಥೆನೂ ಹೊಳಿತಾನೆ ಇಲ್ವೇ? ಹಾ, ಮಧುರ ಹೇಳ್ದಾಗೆ ನೋಡಿದ್ದನ್ನ ಕಥೆ ಮಾಡ್ಬೋದು. ಆದ್ರೆ ನಾನು ಪುಟ್ಟಮಲ್ಲಿಯವ್ರನ್ನ ಬಿಟ್ಟು ಬೇರೆ ಏನು ನೋಡೇ ಇಲ್ವೇ? ನನ್ನ ಅವರ ಕಥೆ ಮಾಡಿದ್ರೆ ಮಧು ನನ್ನ ತಿಥಿ ಮಾಡ್ಬಿಡ್ತಾಳೆ. ನನ್ನ ಅವರ ಕಥೆ ಹೃದಯದಲ್ಲಿರ್ಬೇಕೆ ಹೊರತು ಅದನ್ನ ಪಬ್ಲಿಕ್ ಮಾಡಬಾರ್ದು. ಯಾವ ಕತೆ ಬರೆಯೋದು? ದೇವ್ರೆ, ರುಚಿ ರುಚಿಯಾಗಿ ಅಡುಗೆ ಮಾಡಕ್ ಬಂದ್ರು ಮದುವೆಗೆ ಒಂದು ಹೆಣ್ಣು ಸಿಗ್ಲಿಲ್ಲ ಅನ್ನೋ ಹಾಗೆ ಇಂಥ ಒಳ್ಳೆ ಕಥೆಗೊಬ್ರು ಪ್ರೊಡ್ಯೂಸರ್ ಸಿಗ್ತಾ ಇಲ್ವಲ್ಲಪ್ಪ. ಆದಷ್ಟು ಬೇಗ ಈ ಕಥೆಗೊಬ್ರು ಪ್ರೊಡ್ಯೂಸರ್ ಸಿಕ್ಕಿ ಶೂಟಿಂಗ್ ಆಗಿ ರಿಲೀಸ್ ಆಗ್ಲಿ. ಅವತ್ತಿಡೀ ದಿನ ನಾನು ನಿನ್ನ ದೇವಸ್ಥಾನದಲ್ಲೇ ನಿಂತಿರ್ತೀನಿ. ನಮಸ್ಕಾರ ಸರ್. ಏನ್ ಸರ್, ಬಿಡಿ ಬಾಯಲ್ಲಿ ಇಟ್ಕೊಂಡು ಸೇದ್ದೆ ಹಾಗೆ ನಿಂತಿದ್ರ? ಹಚ್ಕೊಂಡು ಸೇದುತ್ತಾನೆ. ಇದನ್ನು ಹೇಳಿಕೆ ನಿನಗೆ ಬಂದದ? ಅಲ್ಲಣ್ಣ, ಚಲನಚಿತ್ರ ಪ್ರಾರಂಭವಾಗುವ ಮೊದಲು ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಓದುದಿಲ್ವಾ? ಇದು ಕೂಡ ಹಾಗೆ. ಹೌದು, ಎಂತದಕ್ಕೆ ಇಲ್ಲಿಗೆ ಬಂದದ್ದು? ಸರ್, ಬಿಂದಿಗೆ ಹಿಡ್ಕೊಂಡು ಕೊಳ ಹತ್ರಕ್ಕೆ ಯಾಕೆ ಬರ್ತೀವಿ ಸರ್? ಐ ಲೈಕ್ ಇಟ್. ಸರ್, ನಾನು ನಿಮ್ಗೊಂದು ಕತೆ ಹೇಳೋಣ ಅಂತ ಬಂದಿದ್ದೀನಿ ಸರ್. ವರ್ಷ ನಿನ್ನ ಕಥೆಯನ್ನು ಸಿನಿಮಾ ಮಾಡಿದ್ರೆ ನನ್ನಲ್ಲಿರುವ ಚಿನ್ನವನ್ನೆಲ್ಲ ಅಡವಿಡ್ಬೇಕಾಗ್ತದೆ. ಅಲ್ಲಣ್ಣ, ನೀನು ಮಾಡಿರುವ ಯಾವುದಾದ್ರೂ ಒಂದು ಫಿಲ್ಮ್ ಗಾಂಧಿನಗರದಲ್ಲಿ ಕ್ಲಿಕ್ ಆಗಿದ್ಯಾ? ಗಾಂಧಿನಗರದಲ್ಲಿ ನೋಡಿಲ್ಲ ಸರ್, ಆದ್ರೆ ಫಾರಿನ್ ಅಲ್ಲಿ ನೋಡಿದೆ. ಮತ್ತೆ ಇಲ್ಲಿ ತೆಪ್ಪಗುತ್ತಿಗಿದ್ಯಾ? ಅಲ್ಲಿ ಹೋಗಿ ಸೆಟ್ಲ್ ಆಗಲ್ಲ. ಈಗ ನಾನು ಮಾಡ್ತಾ ಇರೋದು ಪಕ್ಕಾ ಲೋಕಲ್ ಫಿಲ್ಮ್. ನೀನ್ ಲೋಕಲ್ ಅಲ್ಲ, ಲೋಫರ್. ಎಂತ ಬದಲಿದು? ಸರ್, ನಿಮ್ಗೋಸ್ಕರ ನಾನು ಪಕ್ಕ ಲೋಕಲ್ ಕಥೆನೇ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಐ ಲೈಕ್ ಇಟ್. ತೊಂದರೆ ಇಲ್ಲ, ಸೋತ ಮೇಲೆ ಅದು ನಿನಗೆ ಬುದ್ಧಿ ಬಂತಲ್ಲ. ಆದ್ರೆ ಸದ್ಯಕ್ಕೆ ನಿನಗೆ ಪಿಕ್ಚರ್ ಮಾಡಿದ್ರೆ ಪುರ್ಸೋತಿಲ್ಲ. ಎಂತದಕ್ಕೆಂದ್ರೆ ನನ್ನ ಹತ್ರ ಈಗ ಇರೋದು ಕಲೆಕ್ಷನ್ ಸ್ಟಾರ್ ಅಮರ್ ಅವರ ಕಾಲ್ ಶೀಟ್ ಮಾತ್ರ. ನೀನು ಸ್ಟಾರ್ಗಳನ್ನ ಹಾಕೊಂಡು ಪಿಕ್ಚರ್ ಮಾಡುದಿಲ್ಲಲ್ಲ, ಸೊ ಅವ್ರದ್ದೊಂದು ಪಿಕ್ಚರ್ ಈಗ ನಡೀತಾ ಇದೆ. ಅದು ಮುಗ್ದ ಮೇಲೆ ನಿನ್ನ ಪಿಕ್ಚರ್ಗೆ ಕೈ ಹಾಕುವ. ಸರ್, ನಾನು ಈ ಕಥೆನ ಅಮರ್ ಅವ್ರಿಗೋಸ್ಕರ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಅವರವರ ಮೇಲೆ ಕಥೆ ಮಾಡಿದ್ಯಾ? ಇಂಥ ಅವಸ್ಥೆನ ಸುಪ್ಪೆ ಮುಟ್ಟದವನು ಅದಕ್ಕೆ ಚಿಕನ್ ಪೀಸಿಗೆ ಬಾಯಿ ಹಾಕಿದ್ದ. ಏನ್ ಮಾಡೋದು ಸರ್, ಗಾಂಧಿನಗರದಲ್ಲಿ ಗಾಂಧಿ ಚಿತ್ರ ಬದುಕಿದ್ರೆ ಸ್ಟ್ಯಾಚು ಮಾಡಿ ನಿಲ್ಸ್ಬಿಡ್ತಾರೆ. ನನ್ಗೀಗ್ಲೇ ಸ್ಟ್ಯಾಚು ಆಗಕ್ಕೆ ಇಷ್ಟ ಇಲ್ಲ ಸರ್. ಅದಕ್ಕೆ ಬೆಂಕಿ ಉಂಡೆನ ಬಾಯಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ. ವೆರಿ ಗುಡ್, ವೆರಿ ಗುಡ್. ಇದೇ ನಿನ್ನ ಬೆಳವಣಿಗೆ ನಿನ್ನನ್ನು ದೊಡ್ಡ ಸ್ಟಾರ್ ಡೈರೆಕ್ಟರ್ ಆಗಿ ಮಾಡ್ತದೆ. ಸರ್, ಕಥೆ ಹೇಳ ಸರ್? ಆಗುದಿಲ್ಲ. ನನ್ನ ಹತ್ರ ಕಥೆ ಹೇಳಿ ಎಂತ ಪ್ರಯೋಜನವ? ಅದನ್ನು ನಮ್ಮ ಹೀರೋ ಅಮರ ಹತ್ರ ಹೇಳ್ಬೇಕು. ಆದ್ರೆ ಈಗ ಅವರು ಕೇರವಣ್ಣಲ್ಲಿದ್ದಾರೆ. ನಿನಗೆ ಗೊತ್ತುಂಟು, ಆ ಮನುಷ್ಯ ಕೇರವಣ್ಣಲ್ಲಿದ್ರೆ ಗಂಡಸರನ್ನು ಕೇರೇ ಮಾಡುದಿಲ್ಲ. ಸೊ ಅವ್ರು ಇಳಿದ ಮೇಲೆ ಅವ್ರ ಹತ್ರ ನಿನ್ನ ಕಥೆಯನ್ನ ಕೆಚ್ ಕುದುರಿಸೋಣ. ಅಯ್ಯೋ, ನೀನಾ? ಹೋಗಮ್ಮ, ಹೋಗಮ್ಮ. ಒಂದೇ ಒಂದ್ಸಲ ಬಿಡಿ ಸರ್. ಥ್ಯಾಂಕ್ ಯು. ಜೋಡಿಗೆ ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ. ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ. ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಆಮೇಲೆ ಮಾಡ್ತೆ. ಸಾರಿ ಸರ್. ನಮಸ್ಕಾರ ಸರ್. ಏ ಊರ್ಮಿ, ನಿಂಗೆ ಮಾಡೋಕ್ ಬೇರೆ ಅಂತ ಕೆಲಸ ಇಲ್ಲೇ ಮರತಿ. ಹೇಗೆ ಹೇಳ್ಕೊಂಡ್ರು ಆ ಹೀರೋ ಫೋಟೋ ಇಟ್ಕೊಂಡು ಆಚೆ ಈಚೆ ಅಲಿತಿರ್ತಿಯಲ್ಲ. ಸೊ ನಾನು ಸುಮ್ಮನೆ ಓಡಾಡ್ತಿಲ್ಲ. ಕಲೆಕ್ಷನ್ ಸ್ಟಾರ್ ಜೊತೆ ಆಕ್ಟ್ ಮಾಡೋ ಆಸೆ ಇದೆ ನನಗೆ. ಅದಕ್ಕೆ ಅವರೆಲ್ಲಿರ್ತಾರೋ ಅಲ್ಲಿ ಓಡಾಡ್ತಿರ್ತೀನಿ. ಕನ್ಸು ಕಾಣಕ್ ಮರತಿ, ಆದ್ರೆ ಆಯ್ದೆಪ್ಪು ಬಗ್ಗೆ ಎಲ್ಲ ಕನ್ಸು ಕಾಣಕಾಗ. ಸೊ ನಂಗೆ ಒಂದೇ ಒಂದು ಅವಕಾಶ ಕೊಡಿ ಸರ್. ನಾನೇನು ಅಂತ ನೀವೇ ನೋಡಿವ್ರಂತೆ. ಇವ್ರ ಜೊತೆ ಆಕ್ಟ್ ಮಾಡಕ್ಕೆ ನಾನು ಏನ್ ಬೇಕಿದ್ರು ಮಾಡ್ತೀನಿ. ಈ ಮಾತನ್ನ ನೀ ನನ್ನ ಹತ್ರ ಹೇಳ್ದೆ ಬಚಾವಾದೆ. ಬೇರೆ ಯಾರ ಹತ್ರ ಹೇಳಿರೆ ಅಡ್ರೆಸ್ ಹುಟ್ಕೊಂಡು ಮನೆಗೆ ಬರ್ತಿದ್ದೀರಿ. ಬರ್ಲಿ ಸರ್, ಅವ್ನು ನಂಗೆ ಅವಕಾಶ ಕೊಡ್ತಾ ಇರ್ತಾನೆ. ಕಿಚ್ಚಿಡ್ದ ಹೊಪ್ಪಿಗೆ ನಾನು ಎಂತ ಹೇಳ್ತಿದ್ದೆ ಅಂದೇಳಿ ನಿಂಗೆ ಅರ್ಥ ಆಗ್ತಿಲ್ಲಲ್ಲ ಮರತಿ.
ನಿನ್ನಂತ ಹುಡುಗಿರು ಇಂಥ ಫೀಲ್ಡಿಗೆ ಬಪ್ಪಕ್ಕೆ ಆಗ ಮನೆಗೆ ಹೋಗಿ ಅಪ್ಪ ಅಮ್ಮ ತೋರ್ಸದ್ ಗಂಡನ್ನ ಮದುವೆ ಇರ್ಲಕ್ಕಲ್ಲ. ಯಾಕೆ ಮ್ಯಾನೇಜರ್ ಸರ್, ಈ ಫೀಲ್ಡಲ್ಲಿ ಯಾರು ಸಂಸಾರಿಸ್ತಿರಿಲ್ವಾ? ನಾನ್ ನಿನ್ ಕಣ್ಣಿಗೆ ಸಂಸಾರಸ್ತನ್ ಕಣಕ್ ಕಾಣ್ತಿಲ್ಲ ಮರತಿ. ಮತ್ತೆ ನಾನು ಈ ಫೀಲ್ಡ್ಗೆ ಬರ್ತೀನಿ ಅಂದ್ರೆ ಯಾಕೆ ಬೇಡ ಅಂತಿದ್ದೀರಾ? ನಂಗೆಲ್ಲ ಹೆಣ್ಮಕ್ಳು ತರ ಮನೇಲಿ ಕೂರಕ್ ಇಷ್ಟ ಇಲ್ಲ. ನಂಗೆ ದೊಡ್ಡ ಸಿನಿಮಾ ಹೀರೋಯಿನ್ ಆಗ್ಬೇಕು. ನಾನು ಡ್ರೀಮ್ ಬಾಯ್ ಕಲೆಕ್ಷನ್ ಸ್ಟಾರ್ ಜೊತೆ ಆಕ್ಟ್ ಮಾಡ್ಬೇಕು. ಯಾವ ಹುಚ್ಚ ಬೇಕಾದ್ರೆ ಬಿಡ್ಸ್ಲಕ್ಕ ಈ ಸಿನಿಮಾ ಹುಚ್ಚೊಂದು ಬಿಡ್ಸೋಕಾತಿಲ್ಲ. ತಗೋ ಈ 50 ರೂಪಾಯಿ ತಗೋ, ಹೊಟ್ಟೆ ತುಂಬ ತಟ್ಟಿ ಇಡ್ಲಿ ತಿನ್ನ, ಮನೆಗೆ ಹೋಗಿ ತೆವಡ್ಸ್ಕೊ. ಸಿನಿಮಾ ಇಡ್ಲಿ ವಡಿ ನಿಂಗೆ ಬೇಡ. ಸಾರಿ ಸರ್, ನಾನು ಈ ದುಡ್ಡಲ್ಲಿ ತಟ್ಟೆ ಇಡ್ಲಿ ತಿನ್ನಲ್ಲ. ನಾನು ಡ್ರೀಮ್ ಹೀರೋ ಸಿನಿಮಾ ನೋಡ್ತೀನಿ. बड़ा पोस्टर निकला हीरो Your attention please As the Cuban kid always said ಸ್ಟಾರ್ ಕತೆ ಹೇಳಲ್ಲ, ಸ್ಟಾರ್ ಹಾಕೊಂಡು ಸಿನಿಮಾ ಮಾಡಲ್ಲ ಅಂತಿದ್ದ ವ್ಯಕ್ತಿ ಈಗ ದೊಡ್ಡ ಸ್ಟಾರ್ ಮುಂದೆ ಕತೆ ಹೇಳೋಕೆ ಬಂದು ಕೂತ್ಕೊಂಡಿದ್ದಾನೆ. ಏನು ಮಾಡೋದು ಸರ್, ಜೀವನ ಕೆಲವೊಂದು ಪಾಠಗಳನ್ನ ಕಲಿಸುತ್ತೆ. ಏನು ಕತೆ ಮಾಡ್ಕೊಂಡ್ ಬಂದಿದ್ದೀರಾ ಸರ್? ಇದು ಹೀರೋ ಓರಿಯೆಂಟೆಡ್ ಕಥೆ ಸರ್. ನಿಮ್ಮ ಇಮೇಜಿಗೆ ತಕ್ಕ ಹಾಗೆ ಕಥೆ ಮಾಡಿದ್ದೀನಿ. ಈ ಕಥೆಲಿ ನೀವು ಏಕಾಂಗಿ ಒಬ್ಬರೇ ಇರ್ತೀರಾ ಸರ್. ಕತೆ ಅಂತದ್ದು ಓಕೆ ಪುಣ್ಯಾತ್ಮ, ಆದ್ರೆ ಮಸಾಲೆ ಇಲ್ಲದೆ ಮಾಡಿದ್ರೆ ಸಾಂಬಾರನ್ನು ಜನ ತಗೊಳ್ತಾವ? ಅಂದ್ರೆ ಹೀರೋಯಿನ್ ಇಲ್ಲದೆ ಪಿಕ್ಚರ್ ಮಾಡಿದ್ರೆ ಪಿಕ್ಚರ್ ಓಡ್ತದ ಅಂತ ಸರ್? ಈ ಕಥೆಲಿ ಹೀರೋಯಿನ್ ಅಂತ ಯಾರು ಇರಲ್ಲ ಸರ್, ಆದ್ರೆ ತುಂಬಾ ಜನ ಹುಡುಗಿರು ಬಂದು ಹೋಗ್ತಿರ್ತಾರೆ. ಈ ಕತೆ ನನಗೋಕೆ ಸರ್, ನಾನು ಇನ್ನೂ ಕಥೆನೇ ಹೇಳಿಲ್ಲ. ಓಕೆ ಅಂತ ಹೇಳಿದ್ನಲ್ಲ. ಅನ್ನದಾತ್ರೆ ನಾಯಕರೇ, ಶೂಟಿಂಗ್ ಯಾವಾಗಿಂದ ಇಟ್ಕೊಳ್ಳೋಣ? ನೀವು ಎಷ್ಟು ಅಂತ ಹೇಳಿದ್ರೆ ಮುಂದಿನ ವಾರವೇ. ಎಸ್, ಐ ಲೈಕ್ ಈಗ. ಸರ್ ಸಾರಿ ಸರ್. ನೋಡ್ಕೊಂಬರಕ್ಕಾಗಲ್ವೇನ್ರಿ, ಮೈ ಮೇಲೆ ಬೀಳ್ತೀರಾ? ಸರ್ ನೀವು ಫೇಮಸ್ ಡೈರೆಕ್ಟರ್ ರಾಮ್ ತಾನೆ? ಆ ಫೇಮಸ್ ಈಗ ವಾಶ್ ಔಟ್ ಆಗ್ಬಿಟ್ಟಿದೆ ರೀ. ಹಾಗೆಲ್ಲ ಹೇಳ್ಬೇಡಿ ಸರ್. ನಾನು ನಿಮ್ ಎಲ್ಲ ಸಿನಿಮಾಗಳನ್ನೂ ನೋಡಿದ್ದೀನಿ. ಎಲ್ಲ ಸಿನಿಮಾಗಳು ತುಂಬಾ ಚೆನ್ನಾಗಿದ್ವು, ಆದ್ರೆ ಕಮರ್ಷಿಯಲ್ ಆಸ್ಪೆಕ್ಟ್ ಸ್ವಲ್ಪ ಕಮ್ಮಿ ಇತ್ತು ಅಷ್ಟೇ. ಸಿನಿಮಾನ ಹೇಗ್ ಮಾಡ್ಬೇಕು ಅಂತ ನಿನ್ನಿಂದ ಕಲಿಯೋ ಅವಶ್ಯಕತೆ ನನಗಿಲ್ಲ. ಕೋಪ ಮಾಡ್ಕೋಬೇಡಿ ಸರ್. ನೀವು ಈ ರೀತಿ ಕೋಪ ಮಾಡ್ಕೊಂಡು ಸ್ಟಾರ್ ಆಕ್ಟರ್ಗಳನ್ನ ಹಾಕೊಂಡು ಸಿನಿಮಾ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಎಲ್ರು ಕೆಂಗಣ್ಣು ಗುರಿಯಾಗಿದ್ದು. ಈಗಲೂ ಕಲೆಕ್ಷನ್ ಸ್ಟಾರ್ ಹಾಕೊಂಡು ಸಿನಿಮಾ ಮಾಡಿ ಸರ್, ನೀವು ಎಲ್ಲಿಗೆ ಹೋಗ್ತೀರಾ ನೋಡಿ. ಈಗ ಅದೇ ಕರ್ಮ ಮಾಡಬೇಕು ಅಂತ ಬಂದಿದ್ದೀನಿ. ಅಮರ್ ಅವ್ರನ್ನ ಹಾಕೊಂಡು ಒಂದು ಸಿನಿಮಾ ಮಾಡ್ತಿದ್ದೀನಿ. ಕತೆ ಎಲ್ಲ ಓಕೆ ಆಗಿದೆ. ಮುಂದಿನ ವಾರದಿಂದನೇ ಶೂಟಿಂಗ್ ಶುರು ಆಗ್ತಿದೆ. ಹೌದಾ ಸರ್? ಅವ್ರೆಲ್ಲಿದ್ದಾರೆ? ಇಲ್ಲೇ ಶೂಟಿಂಗ್ ಅಲ್ಲಿದ್ದಾರೆ. ಸರ್ ನಿಮ್ಮ ಸಿನಿಮಾದಲ್ಲಿ ನಂಗೊಂದು ಚಾನ್ಸ್ ಕೊಡಿ ಸರ್. ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ನಿನಗೆ ನನ್ನ ಸಿನಿಮಾದಲ್ಲಿ ಚಾನ್ಸ್ ಕೊಡಲ್ಲ. ಹೀರೋಯಿನ್ ಆಗೋ ಯಾವ ಯೋಗ್ಯತೆನೂ ನಿನಗಿಲ್ಲ. ಸರ್ ಹಾಗೆಲ್ಲ ಹೇಳ್ಬೇಡಿ. ಹೀರೋಯಿನ್ ಆಗಕ್ಕೆ ನಾನು ಏನ್ ಬೇಕಿದ್ರು ಮಾಡ್ತೀನಿ ಸರ್. ಇದೇ ನನಗಾಗಲ್ಲ. ಹೆಣ್ಮಕ್ಳಿಗೆ ನಾನು ಬೇರೆ ರೀತಿ ಗೌರವ ಕೊಡ್ತೀನಿ. ಈ ರೀತಿ ಮಾತಾಡೋರ್ನ ಹತ್ರಕ್ಕೂ ಸೇರಿಸಲ್ಲ. ಮುದ್ದು ಮುದ್ದು ಪೆದ್ದು ಪೆದ್ದು ದೇವರೇ ಮಾಡಿರೋ ಹೊಸ ಜೋಡಿ ಶ್ರೀಮಾನ್ ಶ್ರೀಮತಿ. ಡೈರೆಕ್ಟ್ರೆ ಯಾರು ಇದು? ಸರಿಯಾಗಿ ಡ್ಯಾನ್ಸು ಮಾಡಕ್ ಬರಲ್ಲ. ಇವ್ರ ಜೊತೆ ನಾನು ಮಾಡಲ್ಲ. ನಾಲ್ಕು ಸಿನಿಮಾ ಮಾಡೋದು ಇದೇ ಪ್ರಾಬ್ಲಮ್ ಮಾರ್ಯ. ಎಲ್ಲದರಲ್ಲೂ ಮುಗ್ ತೋರಿಸ್ತಾನೆ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಈಗ ಸಾಂಗ್ ನಿಲ್ಸಿದಾನೆ, ಇದೇನೋ ಗೊತ್ತಾದ್ರೆ ಸಿನಿಮಾನೇ ನಿಲ್ಲಿಸ್ಬಿಡ್ತಾನೆ. ಸರ್ ಸರ್ ನಮಸ್ತೆ ಸರ್. ನಾನು ನಿಮ್ಮ ದೊಡ್ಡ ಅಭಿಮಾನಿ ಸರ್. ಒಂದೇ ಒಂದ್ಸಲ ನನಗೆ ಚಾನ್ಸ್ ಕೊಡಿ ಸರ್. ನಾನು ಡ್ಯಾನ್ಸ್ ಮಾಡಿ ತೋರಿಸ್ತೀನಿ. ಡ್ಯಾನ್ಸ್ ಕಲಿತವ್ರಿಗೆ ಮಾಡಕ್ ಬರಲ್ಲ, ನೀನು ಡ್ಯಾನ್ಸ್ ಮಾಡ್ತೀಯಾ? ನಾನು ಡಾನ್ಸರೇ ಸರ್. ಒಂದೇ ಒಂದ್ಸಲ ಚಾನ್ಸ್ ಕೊಡಿ ಸರ್, ಪ್ಲೀಸ್ ಸರ್. ಸರಿ ನಡಿ, ಅದೇನು ಮಾಡ್ತೀಯ ಮಾಡಿ ತೋರಿಸು. ನೋಡಿದ್ಯಾ ನೀನು ಡ್ಯಾನ್ಸ್ ನೋಡಿ ಹೇಗೆ ನಗ್ತಾ ಇದ್ದಾರೆ ಅಂತ? ಸುಮ್ಮನೆ ಇಲ್ಲಿಂದ ಹೊರಡು. ಜ್ಯೂಸ್ ತಗೊಂಡು ಕ್ಯಾರವನಿಗೆ ಬರೋ. ಸರ್ ಇನ್ನೊಂದು ಚಾನ್ಸ್ ಕೊಡಿ ಸರ್. ನಾನು ನೀವು ಹೇಳ್ದಾಗೆ ಮಾಡಿ ತೋರಿಸ್ತೀನಿ. ಬರ್ಮೆ ಏನೋ ರಂಗಸ್ವಾಮಿ, ಇವಳು ನಿನ್ನ ಕಡೆ ಹುಡುಗಿನಾ? ಯಾಕಿಂತ ಇವ್ರನ್ನೆಲ್ಲ ಕರ್ಕೊಂಬಂದು ನನ್ನ ಮೂಡ್ ಹಾಳು ಮಾಡ್ತೀರಾ? ಇಲ್ಲ ಸರ್, ಇವಳು ಹೀರೋಯಿನ್ ಆಯ್ಕಂದಲ್ಲಿ ನಾನು ಹಿಂದೆ ಬಿದ್ದಿದ್ದಾಳೆ. ಬ್ಯಾಡ ಅಂದ್ರು ಕೇಳಿದೆ, ಕಣ್ ತಪ್ಸಿ ಬಂದಿದ್ದಾಳೆ. ನೀನು ಹೀರೋಯಿನ್ ಆಗ್ಬೇಕಾ? ಆ ಕನ್ಸೆಲ್ಲ ಇಟ್ಕೋಬೇಡ.
ನೀ ತಟ್ಟೆ ಇಡ್ಲಿ ತಿನ್ಲಿಲ್ಲ? ಇಷ್ಟಕ್ಕೆಲ್ಲ ಹೆದರ್ಕೋಬೇಡ ಊರ್ಮಿ. ಇವತ್ ನಿನಗೆ ಅವಮಾನ ಮಾಡಿದವರು ನಾಳೆ ದಿನ ನಿನಗೆ ಸನ್ಮಾನ ಮಾಡ್ಬೇಕು. ಹಾಗೆ ಮಾಡ್ಕೊಳ್ಳುವಂತೆ ನಿನ್ ಪ್ರಯತ್ನನ ನೀನ್ ಬಿಡ್ಬೇಡ. ಸಂಡೇ ಸಿಗೋಣ. ನಾನು ನಿನ್ಗಾಗಲೇ ಏನು ಹೇಳಿದೆ? ಆಗಲ್ಲ ಹೋಗು ಅಂತ ತಾನೇ, ಮತ್ತೆ ಯಾಕೆ ಬಂದೆ? ಒಂದೇ ಒಂದು ಅವಕಾಶ ಕೊಡಿ ಸರ್. ನಿಮ್ಮ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ನಿನ್ನ ಹೆಸರೇನಂದೆ? ಊರ್ಮಿಳಾ. ನೋಡು ಊರ್ಮಿ, ನಾನೊಂಥರ ಸಿಗರೇಟ್ ಇದ್ದಾಗೆ, ನೀನು ಪ್ಯಾಕ್ ಮೇಲಿರೋ ಪ್ಲಾಸ್ಟಿಕ್ ಕವರ್ ಇದ್ದಾಗೆ. ಕವರ್ ಇದ್ದರೂ ಅಷ್ಟೇ, ಬಿಟ್ಟರು ಅಷ್ಟೇ, ಸಿಗರೇಟ್ಗೆ ಏನೂ ತೊಂದರೆ ಆಗಲ್ಲ. ಹಾಗೆ ನನ್ನ ಸಿನಿಮಾ ಹೀರೋಯಿನ್ ಇಲ್ಲ ಅಂದರೂ ಓಡುತ್ತೆ. ಬಟ್ ಮಳೆ ಬಂದಾಗ ಈ ಸಿಗರೇಟ್ನ ಇದೇ ಪ್ಲಾಸ್ಟಿಕ್ ಕವರ್ ಕಾಪಾಡಬೇಕಲ್ವಾ? ದಟ್ಸ್ ಗುಡ್. ಬುದ್ಧಿವಂತೆ ಥರ ಮಾತಾಡ್ತಾ ಇದೀಯಾ? ನಂಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತು ಸರ್. ಆ ಹುಡುಗಿನೂ ಒಳ್ಳೆ ಡಾನ್ಸರೇ. ಆದರೆ ನೀವು ಬಿಹೇವ್ ಮಾಡ್ತಿದ್ದ ರೀತಿಗೆ ಅವಳಿಗೆ ಡಾನ್ಸ್ ಮಾಡೋಕೆ ಆಗ್ತಿರ್ಲಿಲ್ಲ. ನಾನಿಲ್ಲಿ ಬರೋ ಮುಂಚೆ ನಿಮ್ಮ ವಿಷಯನೆಲ್ಲ ತಿಳ್ಕೊಂಡಿದ್ದೀನಿ. ನಿಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಆಗೋಕ್ಕೆ ನಾನೇನು ಬೇಕಿದ್ರೂ ತ್ಯಾಗ ಮಾಡ್ತೀನಿ. ನನ್ನ ಹತ್ರ ಬಂದಮೇಲೆ ಎಲ್ಲ ತ್ಯಾಗ ಮಾಡಲೇಬೇಕು. ಗಾಬರಿ ಆಗಬೇಡ, ನೀನು ಸ್ವಲ್ಪ ಸಪ್ಪೆ. ಇದೇನು ಸರ್ ಹೀಗೆ ಹೇಳ್ತಿದ್ದೀರಾ? ಈಗಷ್ಟೇ ಉಪ್ಪು ಹುಳಿ ಖಾರ ಇರೋ ಸಾಂಬಾರು ತಿನ್ಕೊಂಬಂದೆ. ನಿನಗೆ ಗಾಂಧಿನಗರದ ಭಾಷೆ ಅರ್ಥ ಆಗಲ್ಲ. ನಾನು ನಿನಗೆ ಅವಕಾಶ ಕೊಡಿಸ್ತೀನಿ, ಆದರೆ ನೀನು ಮಾತ್ರ ಈ ಥರ ಬಟ್ಟೆ ಹಾಕೋಬಾರ್ದು. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಬಾಲು ಏ ಬಾಲು, ಇದು ರಂಭೆ ಮೇನಕೆಯ ವಂಶದ ಬೆಡಗಿ ನೋಡು. ಈ ಮಾಲು ಹೊಸ ಮಾಲು, ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ. ತಗೋ ನಮಗೆ ಇಲ್ಲಿ ಬಿಟ್ಟು ಇಂದು ಪೂರ್ತಿ ಡ್ಯೂಟಿ. ಹೇಳ್ದ ಹಾಗೆ ಮಾಡ್ ಡ್ರೆಸ್ಸಲ್ಲಿ ಬಂದಿದ್ದೀನಿ, ಓಕೆನಾ? ಓಕೆ, ಹೀಗಿರಬೇಕು. ಇಲ್ಲಾಂದರೆ ಗಾಂಧಿನಗರದಲ್ಲಿ ಸಪ್ಪೆ ಅನ್ನಿಸ್ಬಿಡ್ತೀಯ. ಕೂತ್ಕೋ. ನಿಮ್ಮ ಪಕ್ಕ ಬೇಡ ಸರ್, ನಾನು ಅಷ್ಟೊಂದು ಬೆಳೆದಿಲ್ಲ. ಈಗ ಬೆಳೆದಿರೋದೇ ಸಾಕು. ಗಾಂಧಿನಗರದಲ್ಲಿ ಪಕ್ಕದಲ್ಲಿ ಕೂತ್ಕೊಳೋರ ಸಂಖ್ಯೆ ಕಡಿಮೆ. ಕೂತ್ಕೊಂಡ ತಕ್ಷಣ ಕೂತ್ಕೊಂಡ್ಬಿಡ್ಬೇಕು, ಆಗ ನಿನ್ನ ಸೀಟ್ ಕನ್ಫರ್ಮ್ ಆಗುತ್ತೆ. ಸರಿ ಸರ್, ನೀವು ಹೇಳಿದ್ರಿ ಅಂತ ಕೂತ್ಕೋತಿದ್ದೀನಿ. ಯಾರನ್ನೋ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ ಸರ್, ಯಾರನ್ನ ಮೀಟ್ ಮಾಡಿಸ್ತಿದ್ದೀರಾ? ನಮ್ಮ ಪ್ರೊಡ್ಯೂಸರ್ ಬರ್ತಾರೆ. ಬಂದೆ ನಾಯ್ಕರೇ, ಬಂದೆ. ಯಾರು ನಾಯ್ಕರೇ ಇವರು? ಊರ್ಮಿಳಾ ಅಂತ ಹೀರೋಯಿನ್ ಆಗೋಕೆ ಬಂದಿದ್ದಾರೆ. ಕೊಡ್ತಾರಾ? ಕಾಲ್ಸಿಟ್ ಕೊಡ್ತಾರಾ? ನಾನು ಹೇಳಿದ್ಮೇಲೆ ಕೊಡ್ತಾರೆ. ನೀವು ನನಗೆ ನಿನ್ನೆ ಡ್ಯಾಶ್ ಹೊಡೆದವ್ರಲ್ವಾ? ಹೌದು, ಅದಕ್ಕೆ ನೆನ್ನೆನೇ ಸಾರಿ ಕೇಳಿದ್ನಲ್ಲ. ಸಾರಿ ಮಾತಿರ್ಲಿ, ನಿನ್ನೆ ಬೆಳ್ಳಿ ಕಾಲುಂಗ್ರ ಮಾಲಾಶ್ರೀ ತರ ಇದ್ದವರು ಇವತ್ತೇನು ಜಿಲೇಬಿ ಸಿನಿಮಾ ಪೂಜಾ ಗಾಂಧಿ ತರ ಆಗ್ಬಿಟ್ಟಿದ್ದೀರಾ? ನಿಮಗೆ ಸ್ವೀಟ್ ಕೊಡೋಣ ಅಂತ. ನಿಮ್ಮ ಮಾತು ನನಗೆ ಅರ್ಥ ಆಗ್ಲಿಲ್ಲ ಸರ್. ನಿರ್ದೇಶಕರ ಗಮನಕ್ಕೆ, ನೀವು ಸಿನಿಮಾ ಮಾಡ್ತಾ ಇದ್ದೀರಲ್ಲ, ಅಂದ್ರೆ ನಾನು ಹೀರೋಗೆ ಆಕ್ಟ್ ಮಾಡ್ತಾ ಇದ್ದೀನಲ್ಲ, ಆ ಸಿನಿಮಾದಲ್ಲಿ ಇವರು ಹೀರೋಯಿನ್. ಏನ್ ಹೇಳ್ತಿದ್ದೀರಾ ಸರ್? ನನ್ನ ಕಥೆಲಿ ಹೀರೋಯಿನ್ ಇಲ್ಲ ಅಂತ ನಿಮ್ಗೆ ಗೊತ್ತು ತಾನೆ? ಯಾರ್ಯಾರಿಗೋಸ್ಕರ ನನ್ನ ಕಥೆನ ಬದಲಾಯಿಸಕ್ಕಾಗಲ್ಲ ಸರ್. ಬದಲಾಯಿಸ್ಕೊಳ್ಳೇಬೇಕು. ನಾನು ಹೇಳಿದ್ಮೇಲೆ ಬದಲಾಯಿಸ್ಕೊಳ್ಳೇಬೇಕು. ಹೆಣ್ಣು ಮಕ್ಳಿದ್ರೇನೆ ಈಗಿನ ಕಾಲದಲ್ಲಿ ಜನ ಥಿಯೇಟರ್ ಬರೋದು ಕಷ್ಟ, ಇನ್ನು ನಾನಿದ್ರೆ ಬಂದ್ಬಿಡ್ತಾರಾ? ಯಾಕೆ ಸರ್, ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನನಗೆ ನನ್ನ ಮೇಲೆ ನಂಬಿಕೆ ಇದೆ. ನೋಡ್ರಿ, ಬರೀ ಸ್ಪೂನ್ ಇದ್ರೆ ಆಗಲ್ಲ, ತಟ್ಟೆಲಿ ಏನಾದರೂ ಇದ್ರೇನೆ ತಿನ್ನೋಕೆ ಮಜಾ. ನಾನು ಹೇಳಿದ್ಮೇಲೆ ಇವ್ರನ್ನ ನನ್ನ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡಲೇಬೇಕು. ಸಾಧ್ಯನೇ ಇಲ್ಲ ಸರ್. ಕಲೆ ಬಗ್ಗೆ ಗೊತ್ತಿಲ್ಲದೆ ಇರೋರೆಲ್ಲ ನನ್ನ ಕಥೆಯಲ್ಲಿ ತಲೆ ತೋರಿಸಿದ್ರೆ ನನ್ಗೆ ಇಷ್ಟ ಆಗಲ್ಲ ಸರ್. ಅನ್ನೋದಾದ್ರೆ ನಾನು ಈ ಸಿನಿಮಾದಲ್ಲಿ ಯಾಕೆ ಮಾಡ್ತಾ ಇಲ್ಲ, ನೀವು ಬೇರೆ ಹೀರೋನ ನೋಡ್ಕೋಬಹುದು. ನನಗೆ ಬೆಲೆ ಇಲ್ದೇ ಇರೋ ಜಾಗದಲ್ಲಿ ನಾನು ಕೆಲಸ ಮಾಡಲ್ಲ. ನಾಯ್ಕರೇ, ದಯವಿಟ್ಟು ನಮ್ಮನೆ ಮಾತಾಡ್ಬೇಡಪ್ಪ. ನಿಮ್ಮ ನಂಬಿಕೊಂಡು ಕೋಟಿಗಟ್ಟಲೆ ಬಂಡವಾಳ ಹಾಕಿದ್ದೇನೆ. ಈಗ ಎಂತಾದ್ರೂ ನೀವು ಅರ್ಧದಲ್ಲಿ ಕೈ ಕೊಟ್ರೆ ನಾನು ತಿರುಪತಿಲಿ ಹೊಸ ಬರ್ಬರ್ ಶಾಪ್ ಓಪನ್ ಮಾಡ್ಬೇಕಷ್ಟೇ. ಆ ನಾಯಕರು ಹೇಳಿದಾಗ ಅವ್ರನ್ನ ಹಾಕೊಂಡು ಪಿಕ್ಚರ್ ಮಾಡೋ ಮಾರ. ಏನ್ ಸರ್, ನೀವು ಅವ್ರ ಥರನೇ ಮಾತಾಡ್ತಿದ್ದೀರಾ? ಕಥೆಯಲ್ಲಿ ಇಲ್ದೇ ಇರೋದನ್ನ ನಾನು ಹೇಗೆ ಹುಟ್ಟಿಸ್ಲಿ ಸರ್? ಮತ್ತೆ ನಿನ್ನ ಅಜ್ಜಿ ಸೂಟಿ ನಿನಗೆ ಎಂತ ಹುಟ್ಟಿಸ್ಲಿಕ್ಕೆ ಆಗ್ತದೆ? ಈಗ ನಿನಗೆ ಹುಟ್ಟಿಸ್ಲಿಕ್ಕೆ ಆಗದಿದ್ರೆ ನಿನ್ನ ಜಾಗದಲ್ಲಿ ಬೇರೆಯವ್ರನ್ನ ರೆಡಿ ಮಾಡಿಸಿ ನಾನು ಡೈರೆಕ್ಷನ್ ಮಾಡಿಸ್ತೇನೆ. ಚಂದ್ರು ರೆಡಿ ಸರ್. ಕೇಳಿತಾ?
ನಾಯಕರು ಹೇಳಿದಾಗೆ ಬದಲಾಗಬೇಕು, ಇಲ್ಲ ಡೈರೆಕ್ಟರ್ ಬದಲಾಗಬೇಕು. ಆಯ್ತು ಸರ್, ನೀವು ಹೇಳ್ದಾಗೆ ಬೇರೆಯವ್ರಿಗೋಸ್ಕರ ಕಥೆನ ಬದಲಾಯಿಸ್ತೀನಿ. ನಾಳೆ ದಿವಸ ಸಿನಿಮಾ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನನ್ನು ಬ್ಲೇಮ್ ಮಾಡಬೇಡಿ. ಹಲೋ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಕಲೆಕ್ಷನ್ ಸ್ಟಾರ್ ಕೈ ಇಟ್ಟಿದ್ದಾನೆ ಅಂದಮೇಲೆ ಬಾಕ್ಸ್ ಆಫೀಸ್ ವುಡ್ಡೀಸ್ ಆಗುತ್ತೆ. ಊರ್ಮಿ, ನಿನಗೆ ಖುಷಿ ತಾನೆ? ತುಂಬಾ ಖುಷಿ ಆಗ್ತಿದೆ ಸರ್. ನನ್ನ ಫಸ್ಟ್ ಮೂವಿಲೇ ನಿಮ್ ಜೊತೆ ಆಕ್ಟ್ ಮಾಡ್ತಿರೋದನ್ನ ನೆನ್ಸ್ಕೊಂಡ್ರೆ ಫುಲ್ ಥ್ರಿಲ್ ಆಗ್ತಿದೆ. ಸರಿ ನಡಿ, ನಿನ್ ಜೊತೆ ಸ್ವಲ್ಪ ಮಾತಾಡಬೇಕು. ನಾಯಕರೇ ಜ್ಯೂಸು ಕುಡ್ಕೊಳ್ಳಿ. ಅದಕ್ಕೆ ಕೇಳಿದ್ದು. ರೀ ನಿರ್ಮಾಪಕರೇ, ಬನ್ರಿ ಇಲ್ಲಿ. ಎಂತದ ಇದೆಲ್ಲ ನಿಮಗೆ ಬೇಕಿತ್ತೇನ್ರಿ? ಬೇಕಾಗಿರೋದು ನನಗೆಲ್ಲ ಪುಣ್ಯಾತ್ಮ ಅವನಿಗೆ. ಬಾ, ಎಂತ ವಿಷಯ ಅಂತ ಹೇಳ್ತಾನೆ ಬಾಬಾ. ನಮ್ಮ ಸಾಹೇಬ್ರು ಯಾಕೋ ಮತ್ತೆ ದಾರಿ ತಪ್ಪಿದ ಮಗ ಆಗ್ತಿದಾರಲ್ಲ. ಈ ವಿಷಯನ ಎಲ್ಲರಂತಲ್ಲ ನನ್ನ ಗಂಡ ಅನ್ಕೊಂಡಿರೋ ಅವರ ಮುತ್ತಿನ ಹೆಂಡತಿಗೆ ಹೇಳ್ಬೇಕು. ಗಡಿಬಿಡಿ ಗಂಡ ನೀನು ಚಿನ್ನ ನಿನ ಕೈ, ಗಡಿಬಿಡಿ ಗಂಡ ನೀನು. ಹೇಳು ಮಣಿ, ಅಕ್ಕ, ನಿಮ್ಗೊಂದು ವಿಷಯ ಹೇಳ್ಬೇಕು. ನೀನ್ ಇರೋದು ಅದನ್ನ ಹೇಳಕ್ ತಾನೆ? ಅದೇನು ಅಂತ ಹೇಳು. ನಿಮ್ ಯಜಮಾನ್ರು ಹೊಸ ಪಾರಿವಾಳಕ್ಕೆ ಕಾಳು ಹಾಕ್ತಾ ಇದ್ದಾರೆ. ಕಥೆಲ್ ಇಲ್ದೆ ಹೋದ್ರು ಹೀರೋಯಿನ್ ನ ಮಾಡ್ಕೊಳ್ಳಿ ಅಂತ ಕಥೆನ್ ಬದಲಾಯಿಸಿ ಅವ್ರ ಜೊತೆ ಹೊಸ ಕತೆ ಬರೆಯಕ್ಕೆ ಕ್ಯಾರವ್ಯಾನ್ಗೆ ಹೋಗ್ತಾ ಇದ್ದಾರೆ. ನೀನ್ ಹೇಳ್ತಾರ ತಿಟ್ಟುವ? ನಿಮ್ ಹತ್ರ ನಾನ್ ಯಾಕೆ ಸುಳ್ಳು ಹೇಳಿ? ಅವ್ರು ಮಾಡ್ತಾ ಇರೋ ಸಿನಿಮಾ ಮೇಲೆ ಆಣೆಗೂ ನಿಜ. ಮತ್ತೆ ಹಳೆ ಚಾಳೆ ಶುರು ಮಾಡ್ಕೊಂಡ್ಬಿಟ್ರಾ? ಹೊಸ ಸಿನಿಮಾ ಶೂಟಿಂಗ್ ಯಾವಾಗಿಂದ ಶುರು? ನಾಳೆಯಿಂದಾನೇ ಶುರುವಾಗ್ತಾ ಇದೆ. ಸರಿ, ನಾಳೆಯಿಂದ ಈ ಸೀತಕ್ಕ ಶೂಟಿಂಗ್ ಸ್ಪಾಟ್ ಅಲ್ಲಿ ಇರ್ತಾಳೆ. ಓಯ್ ಡೈರೆಕ್ಟ್ರ. ಸರ್ ನಮಸ್ಕಾರ ಸರ್. ಅಪ್ಪ ನಿನಗೆ ನಮಸ್ಕಾರ. ಅಲ್ಲ, ಬೆಳಿಗ್ಗೆ 8 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ 10 ಗಂಟೆ ಆದ್ರೂ ಇನ್ನು ಶೂಟಿಂಗ್ ಸ್ಟಾರ್ಟ್ ಮಾಡಲಿಲ್ಲ ನಿಮ್ಮ ದೂಪೆ. ಸರ್, ನಾನು ಬೆಳಿಗ್ಗೆ 6 ಗಂಟೆಗೆ ಬಂದು ಕೂತಿದ್ದೀನಿ ಸರ್. ಹೀರೋ ಹೀರೋಯಿನ್ ಬರ್ದೆ ನಾನೇನು ಗಿಡ ಮರಗಳನ್ನ ಶೂಟ್ ಮಾಡಲ್ಲ ಸರ್. ಈ ಸ್ಟಾರ್ಗಳನ್ನ ಕಟ್ಟಿಕೊಂಡು ಡೈರೆಕ್ಟರ್ ಪ್ರೊಡ್ಯೂಸರ್ಗಳ ಪಾಡು ನೀರ್ ದೋಸೆ ನಮ್ಮನೆ ಆಯ್ತಪ್ಪ. ಕರೀರಿ ಅವ್ರನ್ನ. ಏನ್ ಕರೆಯೋದು ಸರ್? ನನ್ನ ಅಸ್ಟೆಂಟ್ ಬೆಳಗ್ಗೆಯಿಂದ ಕ್ಯಾರವೆನ್ ಮುಂದೆ ಗೂಟ ಹೊಡ್ಕೊಂಡು ಕೂತಿದ್ದಾನೆ. ಕರ್ದು ಸಾಕಾಗಿ ಸೈಡ್ಗೆ ಹೋಗಿ ಸಿಗರೇಟ್ ಸತ್ಕೊಂಡು ನಿಂತಿದ್ದಾನಂತೆ. ತೊಂದರೆ ಇಲ್ಲ, ನಾನೇ ಕರಿತೇನೆ. ಅಲ್ಲ ಸರ್, ನನ್ನ ಮಾತು ಕೇಳಿ ಸರ್. ಸರ್, ನೀವ್ ಯಾಕೆ ಹೋಗ್ತೀರಾ ಸರ್? ಇಷ್ಟ ಬಂದಾಗ ಅವರೇ ಬರ್ತಾರೆ, ಬನ್ನಿ ಸರ್. ಇಷ್ಟ ಬಂದಾಗ ಅವ್ರು ಬಂದ್ರೆ ನಾನು ಮಾದಪ್ಪನ ಮೆಚ್ಚಲ್ಲಿ ಮುದ್ದೆ ಮಾಡ್ಬೇಕಾಗ್ತದೆ. ಇದಕ್ಕಿಂತ ಅದೇ ವಾಸಿ ಸರ್. ಹಸ್ದವ್ರಿಗೆ ಊಟ ಕೊಟ್ಟು ತೃಪ್ತಿನಾದ್ರೂ ಸಿಗುತ್ತೆ. ಆದ್ರೆ ಇಲ್ಲಿ ಬೇರೆಯವ್ರನ್ನ ತೃಪ್ತಿ ಪಡಿಸಿ ನಾವು ಉಪವಾಸ ಇರ್ಬೇಕಾಗುತ್ತೆ. ನಮಸ್ಕಾರ ಅಂದಾತ್ರಿಗೆ. ಡೈರೆಕ್ಟ್ರೆ, ನಾವು ರೆಡಿ, ನೀವು ರೆಡಿನಾ? ನಾನು ನಿನ್ನೆ ರಾತ್ರಿನೇ ರೆಡಿ. ಇವತ್ತಿರೋ ಶೂಟಿಂಗ್ಗೆ ನಿನ್ನೆ ರಾತ್ರಿನೇ ರೆಡಿ ಆದ್ರ? ಯು ಆರ್ ಗ್ರೇಟ್. ನಿಮ್ಮ ಹತ್ರ ಹೊಗಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಂಗ್ ಶೂಟ್ ಮಾಡ್ಬೇಕು, ಬನ್ನಿ. ಸರ್, ಸಿಚುವೇಶನ್ ಹೇಳಿದ್ರೆ ಶೂಟಿಂಗ್ ಹೇಗೆ ಮಾಡೋದು? ನೋಡಿ, ನೀವಿಬ್ರು ಮೊದಲನೇ ಸಲ ನೋಡಿರ್ತೀರ. ಆ ನೋಟ ಪ್ರಣಯಕ್ಕೆ ತಿರುಗಿರುತ್ತೆ. ನಾನು ಹೇಳಿದ್ದು ಸಿನಿಮಾದಲ್ಲಿ. ನೀವ್ ಇವ್ರನ್ನ ನೋಡಿ ಕನಸ್ಗೆ ಹೋಗ್ತೀರಾ. ಇದು ಸಿಚುವೇಶನ್. ಇದು ಎಲ್ಲ ಸಿನಿಮಾದಲ್ಲೂ ಕಾಮನ್ ಅಲ್ವಾ? ನೀವು ಬೇರೆ ತರ ಏನಾದ್ರೂ ಯೋಚನೆ ಮಾಡ್ಬೋದಲ್ವಾ? ಇಲ್ದೇರೋ ಹುತ್ತದೊಳಗಡೆ ಹಾವು ಬಿಟ್ಕೊಂಡ್ರದೇ ಹೆಚ್ಚು. ಇನ್ನಾದ್ರೂ ಬಣ್ಣ ಬೇರೆ ಬದಲಾಯಿಸ್ಬೇಕಾ? ನೋಡಿ, ನನ್ನ ಕಥೆ ಏನ್ ಹೇಳುತ್ತೋ ಅದನ್ನ ಮಾಡ್ತೇನೆ. ಇಷ್ಟ ಇದ್ರೆ ಮಾಡಿಲ್ಲ ಅಂದ್ರೆ ಹೋಗ್ತಾ ಇರಿ. ಸಾರಿ ನಿರ್ದೇಶಕರೇ, ನಿಮಗೆ ಸ್ವಲ್ಪ ಕೋಪ ಕಮ್ಮಿ ಮಾಡಿಕೊಳ್ಳಿಕ್ಕೆ ಆಗೋದಿಲ್ವಾ? ನೀವು ಮೊದಲನೇ ನಮ್ಮನೆ ಮಜ್ಜಿಗೆಯನ್ನ ತಿನ್ನಿ. ಶೂಟಿಂಗ್ ಹೀಗೆ ನಡೆದ್ರೆ ನಾನ್ ಮಾತ್ರ ಅಲ್ಲ, ನೀವು ಮಜ್ಜಿಗೆನೇ ತಿನ್ಬೇಕಾಗುತ್ತೆ. ಶೂಟಿಂಗ್ ಶುರು ಮಾಡೋಣವಾ? ಹೇಳ್ಕೊಡಿ, ಸ್ಟೆಪ್ಸ್ ನೆನಪಿದ್ಯಾ? ಹೋಗೋದನ್ನ ಮಾಡು. ಸೊ ಫಸ್ಟ್ ಶಾಟು ನಿಮ್ಮ ಆಶೀರ್ವಾದ ಇರಲಿ. ನೋ, ಆಲ್ ದಿ ಬೆಸ್ಟ್. ರೆಡಿನಾ? ರೋಲ್ ಆಕ್ಷನ್. ಕಟ್. ಬಡ್ಕೊಂಡೆ. ಸಿನಿಮಾದಲ್ಲಿ ಹೀರೋಯಿನ್ ಬೇಡ ಅಂತ. ಬೇಡದೆ ಇರೋ ಕಥೆಗೆ ಸಾಂಗ್ ತುರ್ಕೋಗಿ ಹೆಂಗ ಹಾಳಾಗ್ತಿದೆ ನೋಡ್ರಿ. ಡೈರೆಕ್ಟ್ರೆ, ಸ್ವಲ್ಪ ತಾಳ್ಮೆಯಿಂದ ಹೇಳ್ಕೊಡಿ.
ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಹೇಳ್ಕೊಟ್ರೆ ಕಲ್ತ್ಕೋತಾರಪ್ಪ. ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ಬಿಡ್ತೀನಿ, ಅಲ್ಲಿ ಕಳ್ಸ್ಕೊಟ್ಬಿಡಿ. ಅಂದಾದ್ರೆ ಸಾರಿ ನಾಯ್ಕರೇ, ನಿರ್ದೇಶಕರೇ, ನಿಮ್ಗೆ ಆಗುದಿಲ್ಲ ಅಂದ್ರೆ ಹೇಳಿ, ನಾನು ಬೇರೆ ಡೈರೆಕ್ಟರ್ ಹುಡುಕ್ತೇನೆ. ಅಪ್ಪ ಚಂದ್ರು ರೆಡಿ ಸರ್. ಬೇಡ ಬಿಡಿ, ಒನ್ ಮೋರ್ ಮಾಡೋಣ. ರೆಡಿ ರೋಲ್ ಇಲ್ಲಿಗೆ ಯಾಕಪ್ಪ ಬಂತು ಈ ಬಿರುಗಾಳಿ? ಬಿರುಗಾಳಿ ಥರ ಇವಳು ಯಾಕಪ್ಪ ಬರ್ತಾ ಇದ್ದಾಳೆ? ಉರ್ಮಿ, ಇನ್ನೊಂದು ಸ್ವಲ್ಪ ಆ ಕಡೆಗೆ ಹೋಗು. ಯಾರು ಸರ್ ಅವರು? ಅವ್ರು ಬಂದ ತಕ್ಷಣ ನಾನು ಯಾಕೆ ಹೋಗ್ಬೇಕು? ಅವಳು ನನ್ನ ಹೆಂಡತಿ. ನೀನು ನನ್ನ ಜೊತೆ ಇರೋದನ್ನು ನೋಡಿದ್ರೆ ರಂಪ ರಾಮಾಯಣ ಮಾಡಕ್ಕೆ ಬರ್ತಾಳೆ. ಸರ್, ನಾನು ನಿಮ್ಮ ಸಿನಿಮಾ ಹೀರೋಯಿನು, ನಾನು ಯಾಕೆ ಹೋಗ್ಲಿ? ಹೋಗು ಅಂತ ಹೇಳಿದ್ನಲ್ವಾ, ಸುಮ್ಮನೆ ಹೋಗು. ನಿಮ್ಮ ಹೆಂಡತಿಗೆ ನೀವು ಇಷ್ಟೊಂದು ಹೆದರ್ಕೋತೀರ ಅಂತ ಈಗ ಗೊತ್ತಾಯ್ತು. ಈಗೇನು ನೀನು ಹೋಗ್ತೀಯೋ ಇಲ್ವೋ? ಓಕೆ ಸರ್. ಏನಾದ್ರು ಗುಸ್ಗುಸು? ಮೇಡಮ್, ಈ ಸಿನಿಮಾ ಡೈರೆಕ್ಟರ್ ನಾನು. ನೀವ್ ಯಾರು? ನೀವ್ ಯಾಕೆ ಕಟ್ಟಂದ್ರೆ? ಸರ್, ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಇನ್ನೂ ತಿಳ್ಕೊಂಡಿಲ್ಲಪ್ಪ, ತಿಳ್ಕೊಬೇಕು ಅಂತಾನೆ ಯಾರು ಅಂತ ಕೇಳ್ತಿರೋದು. ಡೈರೆಕ್ಟ್ರೇ, ಅವಳು ನನ್ನ ಹೆಂಡತಿ. ನೀವು ಊರ ಮೇಲೆ ಯಾವ್ದಾದ್ರು ಶಾರ್ಟ್ ಇದ್ರೆ ತೆಗಿತಾರೆ, ಸ್ವಲ್ಪ ಬರ್ತೀನಿ. ನೀವು ಸಿತ್ತಾಗ ಬೊಮ್ಮೆ. ನೀನ್ ಯಾಕಮ್ಮೆ ನೀವು ಬರಕ್ ಹೋದ? ನಿಮ್ ವಿಷಯ ಎಲ್ಲ ಗೊತ್ತಾಯ್ತು, ಅದಕ್ಕೆ ಬಂದಿ. ನಾನೇನ್ ಮಾಡ್ತಾ ಇದ್ದನು? ಶೂಟಿಂಗ್ ಮಾಡ್ತಾವನಪ್ಪ. ಶೂಟಿಂಗ್ ಮಾಡಿ, ಅದೇ ಡೇಟಿಂಗ್ ಮಾಡಬೇಡಿ. ಈ ವಿಷಯದಲ್ಲಿ ಈಗಾಗಲೇ ನಿಮ್ಗೆ ಡಾರ್ಲಿಂಗ್ ಕೊಟ್ಟಿವ್ನಿ. ಅದು ಡಾರ್ಲಿಂಗ್ ಅಲ್ಲ ಕಮ್ಮಿ, ವಾರ್ನಿಂಗು. ಹಿಡಿದ್ರಿ ಜಾಡ. ಅದು ಕೊಟ್ಟಾದ್ಮೇಲೂ ನೀವು ನಿಮ್ ಕುಲಕಸಬನ್ನ ಮುಂದುವರಿಸ್ತಾ ಇದ್ದೀರಾ? ಯಾರವಳು? ಯಾಕೆ ಕರ್ಕೊಂಬಂದಿದ್ದೀರಿ? ಅಯ್ಯೋ ಶಿವನೇ, ನಾನು ಯಾಕಮ್ಮೆ ಕರ್ಕೊಂಬರ್ಲಿ? ಡೈರೆಕ್ಟರ್ ಸೆಲೆಕ್ಟ್ ಮಾಡ್ಬಿಟ್ಟು ಹೀರೋಯಿನ್ ಮಾಡಿದಾರೆ, ಅವ್ರ ಜೊತೆ ನಾನು ಆಕ್ಟ್ ಮಾಡ್ತಾವ್ನಿ. ನೀವೇನ್ ಮಾಡಿದಿರಿ, ಏನ್ ಮಾಡ್ತಾ ಇದ್ದೀರಿ, ನನಗೆ ಎಲ್ಲ ಗೊತ್ತು. ಪುನಃ ನನ್ನ ಮೇಲೆ ಅನುಮಾನ ಪಟ್ಟಯ್ಯ. ನಾನು ಮೊದಲ ತರ ಇಲ್ಲ, ಬದ್ಲಾಗಿನಿ. ಹಾವು ಕಚ್ಚೋದು ಬಿಡ್ಬೋದು, ಹುಲಿ ಮಾಂಸ ತಿನ್ನೋದು ಬಿಡ್ಬೋದು, ಆದ್ರೆ ನೀವು ನಿಮ್ ಬುದ್ಧಿ ಬಿಡಲ್ಲ. ನನ್ ಕಿವಿಗೆ ಹೂವು ಇಡಕ್ ಬರ್ಬೇಡಿ. ನಾನು ಯಾಕಮ್ಮೆ ಹೂವ ಇಡ್ಲಿ? ಯಾರ್ದೋ ಮಾತು ಕೇಳ್ಕೊಂಡು ಅನುಮಾನ ಪಟ್ಟಯ್ಯ. ನೋಡು, ನಾನು ಮೊದಲ ತರ ಇಲ್ಲ, ಬದ್ಲಾಗಿನಿ, ನನ್ ನಂಬು. ಇನ್ ಮುಂದೆ ನಿಮ್ ಜೊತೆಲೆ ಇರ್ತೀನಲ್ಲ, ಎಷ್ಟ್ ಬದ್ಲಾಗಿದ್ದೀರ ಅಂತ ಗೊತ್ತಾಯ್ತದೆ. ಯಾಕೆ ಸರ್, ಮುಗ್ದಲ್ಲಿ ಜೋಶೇ ಇಲ್ಲ? ಯಾರಿಗೂ ಹೆದರ್ಕೊಳ್ದಿರೋ ನೀವು ನಿಮ್ಮ ಹೆಂಡತಿ ಯಾಕೆ ಇಷ್ಟೊಂದು ಹೆದರ್ಕೋತೀರಾ? ಈಗ ಇದೆಲ್ಲ ಬೇಕಾ? ಇದ್ರ ಬಗ್ಗೆ ಇನ್ನೊಂದು ದಿನ ಡಿಸ್ಕಸ್ ಮಾಡೋಣ. ನೀನು ನನ್ನ ಹೆಂಡತಿಯಿಂದ ಸ್ವಲ್ಪ ದೂರ ಇರು. ಅಬ್ಸರ್ವ್ ಮಾಡ್ತಾ ಇದ್ದೀರಾ ಮೇಡಮ್? ಇಬ್ರು ಏನೋ ಗುಸ್ಗುಸ್ ಅಂತ ಮಾತಾಡ್ತಾ ಇದ್ದಾರೆ. ನಮ್ಮ ಬಾಸ್ ಯಾರಿಗೂ ಗೊತ್ತಾಗಬಾರ್ದು ಅಂತ ಆ ಕಡೆ ಈ ಕಡೆ ನೋಡ್ಕೊಂಡು ಮಾತಾಡ್ತಾ ಇದ್ದಾರೆ. ನೋಡ್ತಾವ್ನಿ ಎಷ್ಟು ದಿನ ನಡ್ಸರ ನೋಡಿಸ್ಲಿ. ರೆಡಿ ಸರ್? ರೆಡಿ ರೋಲ್ ಮೇಡಮ್, ಈ ಸಿನಿಮಾ ಡೈರೆಕ್ಟರ್ ನಾನು. ಏನಾದ್ರು ಅನ್ಸಿದ್ರೆ ನನಗೆ ಹೇಳಿ. ನೀವು ಕಟ್ಟೇಳಿ ನನ್ನ ಕೆಲಸ ಯಾಕೆ ಕಿತ್ಕೋತೀರಾ? ಸಾರಿ ಡೈರೆಕ್ಟ್ರೆ, ನಿಮ್ ಸಾಂಗ್ ಕೊರಿಯೋಗ್ರಫಿ ನನ್ಗೆ ಇಷ್ಟ ಆಗಿಲ್ಲ, ಅದಕ್ಕೆ ಕಟ್ಟಿ ಹೊಳ್ದಿ. ನೋಡುವವರಿಗೆ ಸಾಕು ಇಷ್ಟ ಆಗ್ತಾ ಇಲ್ಲ, ಇನ್ನು ಜನ ಬಂದು ಕೂತು ಸಿನಿಮಾ ನೋಡ್ತಾರ. ಮೇಡಮ್, ಇದು ಕಮರ್ಷಿಯಲ್ ಸಿನಿಮಾ. ಇದನ್ನ ಹೀಗ್ ಮಾಡಿದ್ರೇನೆ ಜನ ನೋಡೋದು. ಸಿನಿಮಾ ಹೆಂಗಾದ್ರೂ ಮಾಡ್ರಿ, ಅದ್ ನನಗ್ ಬೇಕಾಗಿಲ್ಲ. ಇವ್ರಿಬ್ರು ಕೈ ಕೈ ಹಿಡ್ಕೊಂಡೆ ಕುಣಿಬೇಕಾ? ಇವ್ರ ನಿಲ್ಸ್ ಕುಣಿಯಕ್ ಆಗಲ್ಲ. ಅದಂಗಮ್ಮೆ, ಪ್ರೇಮಿಗಳು ಅಂದ್ರೆ ಹಿಂಗೆ ಪ್ರೀತಿ ಮಾಡ್ಬೇಕು ತಾನೆ. ಹಳೆ ಸಿನಿಮಾದಲ್ಲೆಲ್ಲ ದೂರ ದೂರ ನಿಂತ್ಕೊಂಡೆ ಪ್ರೀತಿ ಮಾಡ್ತಿರ್ನಿಲ್ವಾ? ಆಗಿನ ಕಾಲದ ಸಿನಿಮಾನೇ ಬೇರೆ, ಈಗಿನ ಕಾಲದ ಸಿನಿಮಾನೇ ಬೇರೆ ಕಮ್ಮೆ. ಈಗ ಜನ ಬಯಸೋದೇ ಹಿಂಗೆ. ಈಗ ಜನ ಏನು ಬಯಸುದಿಲ್ಲ, ಜನ ಬಯಸ್ತಾರೆ ಅಂತ ಹೇಳಿ ನಮ್ಮ ಆಸೆನ ತೀರ್ಸ್ಕೊತೀವಿ. ಅಂದಾತ್ರೆ ಓಕೆ ಓಕೆ ಮೇಡಮ್, ಅವ್ರಿಗೆ ಎಂತ ಬೇಕಾದನ್ನ ಅವ್ರು ಮಾಡಿಕೊಳ್ತಾರೆ. ನೀವು ಆರಾಮಾಗಿ ಕೂತ್ಕೊಳ್ಳಿ ಅಲ್ಲ. ಅದಕ್ಕೆ ಸ್ಟ್ರಾಬೆರಿ ಜ್ಯೂಸ್ ಹಂಚ್ಕೊಡ. ನಂಗೇನು ಬೇಡ ಡೈರೆಕ್ಟ್ರೆ. ನಾನು ಹೇಳ್ದಂಗೆ ಈ ಸಾಂಗ್ ನ ಅವ್ರಿಬ್ರು ದೂರ ದೂರ ನಿಲ್ಸ್ ಮಾಡ್ಸಕ್ಕಾಗಲ್ವಾ? ಮಾಡಿಸ್ಬೋದು ಮೇಡಮ್, ಅದು ಒಂಥರ ಚೆನ್ನಾಗೇ ಇರುತ್ತೆ. ನನ್ಗೇನೋ ಓಕೆ, ಆದ್ರೆ ಸಾರ್ಗಿದ್ ಓಕೆ ಆಗ್ಬೇಕಲ್ಲ. ನನಗಿಲ್ಲಿ ಕತೆಗಿಂತ ಹೀರೋನೇ ಮುಖ್ಯ. ಏನಂತೀರ ಅನ್ನೋದಾದ್ರೆ ಸಾರ್ಗೂ ಇದು ಸರಿ ಅನ್ಸಿದೆ.
ಆದ್ರೆ ಮೇಡಮ್ಗೆ ಇದು ಸರಿ ಅನ್ನಿಸ್ತಾ ಇಲ್ಲ. ಇದಕ್ಕೆ ನಿಮ್ ಸರ್ ಏನಂತಾರೆ ಕೇಳ್ ನೋಡಿ. ನೀ ಹೇಳೋದು ಸರಿಯಾಗದ ಕಂಬಿಡಮ್ಮೆ. ಡೈರೆಕ್ಟ್ರೆ ಅವಳು ಹೇಗೆ ಹೇಳ್ತಾಳೋ ಹಾಗೆ ಮಾಡಿಸಿ. ಡೈರೆಕ್ಟ್ರೆ ನೀವು ಅಂದ್ರೆ ಈ ಸಾಂಗ್ ಕೊರಿಯೋಗ್ರಫಿ ನಾನೇ ಮಾಡ್ತೀನಿ. ಧಾರಾಳವಾಗಿ ಮಾಡಿ. ನಾನು ಇಂಡಸ್ಟ್ರಿಗೆ ಹೊಸ ಕೊರಿಯೋಗ್ರಾಫರ್ನ ಇಂಟ್ರೊಡ್ಯೂಸ್ ಮಾಡ್ದಂಗಾಗುತ್ತೆ. ನಾನು ಲೆಕ್ಕಕ್ಕೆ ಇಲ್ವಾ ನಾಯಕ್ರೆ? ತೊಂದರೆಲ್ಲ ಮಾಡ್ಲಿ. ಡೈರೆಕ್ಟ್ರೆ ಅವಳು ತಮಾಷೆ ಮಾಡ್ತಾ ಇದ್ದಾಳೆ, ನೀವು ಮಾಡಿಸಿ. ನಾನ್ ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತೀನಿ. ಬಂದಿರಿ. ಅದೆಲ್ಲಿ ಸ್ಟೆಪ್ ಹಾಕಿದ್ರಲ್ಲ, ಹಾಕಿ ಒಂದ್ಸಲ ನೋಡವು. ಅದೇನ್ ಸ್ಟೆಪ್ ಹಾಕಿರೋ ಕೈ ಹಿಡ್ಕದೆ ಮಾಡಿ ಮಾಡಿ ಮಾಡಿ. ದೂರ ದೂರ ನೋಡಿ, ನಾನು ನೋಡ್ಕೊಳ್ಳಿ, ನಾನು ಹೆಂಗ್ ಮಾಡ್ತೀನಿ ಹಂಗ್ ಮಾಡ್ಬೇಕು. ನೀವು ನೋಡ್ಕೊಳ್ರಿ, ನಿಮ್ದು ಹಿಂಗ್ ಮಾಡಿ. ನೀವು ಹಿಂಗ್ ಮಾಡಿ ಮಾಡಿ. ಗ್ಯಾಪು ಗ್ಯಾಪು. ನನ್ನನ್ನೇ ಆಟ ಆಡಿಸ್ತೀರಾ? ಈಗ ಅನುಭವಿಸಿ. ದೇವ್ರು ನನ್ನ ಪರವಾಗಿದ್ದಾನೆ ಅನ್ನೋದು ಇದರಿಂದನೇ ಗೊತ್ತಾಗುತ್ತೆ. ಡೈರೆಕ್ಟ್ರೆ ಓಕೆವಾ? ಸೂಪರ್ ಮೇಡಮ್. ಯಾಕೆ ಊರ್ಮಿಳವ್ರೆ ಊಟ ಮಾಡದೆ ಒಬ್ರು ನಿಂತಿದ್ದೀರಾ? ಮನ್ಸಿಲ್ಲ ಸರ್. ನಿಮ್ಮ ಹತ್ರ ಮಾತಾಡಬೇಕು. ಒಂದು ನಿಮಿಷ ಒಳಗೆ ಬನ್ನಿ. ನೋಡಿ, ನನ್ನ ಅನುಭವದ ಮೇಲೆ ಒಂದು ಮಾತು ಹೇಳ್ತೀನಿ. ಯಾರೋ ಒಬ್ಬ ಹೀರೋ ಜೊತೆ ಕುಣಿದ ತಕ್ಷಣ ದೊಡ್ಡ ಹೀರೋಯಿನ್ ಆಗ್ಬಿಡಲ್ಲ. ಇಲ್ಲಿ ದೇಹ ಸೌಂದರ್ಯದಕ್ಕಿಂತ ಅಭಿನಯದ ಸೌಂದರ್ಯ ಮುಖ್ಯ ಆಗುತ್ತೆ. ನಾನು ಅದಕ್ಕೆ ಬಂದಿರೋದು ಸರ್. ಬಟ್ ಏನ್ ಮಾಡ್ಲಿ, ನಂಗೆ ಯಾವ ಅವಕಾಶನೂ ಸಿಗ್ತಿಲ್ಲ. ನೋಡಿ, ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನು ನಾನು ಹೊರಗೆ ತೆಗಿತೀನಿ. ಸರ್ ಏನ್ ಹೇಳ್ತಿದ್ದೀರಾ? ನಾನು ಇನ್ನೂ ಯಾವ ಸೀನಲ್ಲೂ ಆಕ್ಟೇ ಮಾಡಿಲ್ಲ, ಬರೀ ಒಂದ್ ಸ್ಟೆಪ್ ಹಾಕಿದಷ್ಟೇ. ನೋಡ್ರಿ, ಒಬ್ರನ್ನ ನೋಡಿದ ಕೂಡಲೇ ಅವ್ರಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಹಾಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವನು ನಿರ್ದೇಶಕನೇ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನಂಗೆ ಯಾರೋ ಗಾಡ್ ಫಾದರ್ ಇರ್ಲಿಲ್ಲ, ಇನ್ಮೇಲೆ ನೀವೇ ನಂಗೆ ಗಾಡ್ ಫಾದರ್. ತುಂಬಾ ಹೊಗಳುಬೇಡಿ, ನಾನು ಹೇಳ್ದಾಗ ಆಕ್ಟ್ ಮಾಡಿ ಸಾಕು. ಇಡೀ ಇಂಡಸ್ಟ್ರಿ ನಿಮ್ ಕಡೆ ತಿರುಗಿ ನೋಡ್ಬೇಕು, ಹಾಗೆ ಮಾಡ್ತೀನಿ. ನಮ್ ಸಪೋರ್ಟ್ಗೆ ಆ ಹೀರೋನ ಹೆಂಡ್ತಿ ಇದ್ದಾರೆ. ಅವ್ರ ಮುಂದೆ ಇವ್ರ ಆಟ ಏನು ನಡೆಯಲ್ಲ. ನಾನು ಹೇಗೆ ಅಂದ್ಕೊಂಡಿದ್ನೋ ಹಾಗೆ ಶೂಟ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೊದಲನೇ ಸಿನಿಮಾದಲ್ಲೇ ನಿಮ್ ಜೊತೆ ವರ್ಕ್ ಮಾಡ್ತಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನೀವ್ ಹೇಳ್ದಾಗೆ ಆಕ್ಟ್ ಮಾಡ್ತೀನಿ. ಏನು ಇದೆ ಕಣ್ಣಂಚಲಿ ಸುಳಿಮಿಂಚಿದೆ ಮನದ ಮರದ ಕೋಗಿಲೆ ಗುಯ್ಯೆಂದಿದೆ ಮೊದಲ ಹಾಡಾಗಿದೆ ಈ ಟಚ್ಚಲಿ ಏನು ಇದೆ. ಏನ್ರಿ ನರಹರಿ, ಇಷ್ಟು ದಿನ ನನ್ನ ಇಂಟರ್ವ್ಯೂ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ರಿ, ಈಗ ಹುಡ್ಕೊಂಬಂದು ತಗೋತಾ ಇದ್ದೀರಾ? ಯಾಕೆ ಯಾವುದು ಸೆನ್ಸೇಷನ್ ನ್ಯೂಸ್ ಸಿಗ್ಲಿಲ್ವಾ? ಸರ್, ನಾನು ಇಂಟರ್ವ್ಯೂ ಮಾಡಕ್ ಬಂದಿರೋದು ನಿಮ್ನಲ್ಲ, ನಿಮ್ಮ ಹೆಂಡತಿ ಅವ್ರನ್ನ. ಅವಳನ್ನ ಯಾಕೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ? ನಾನೊಂದು ಹೊಸ ವಿಷಯ ಕೇಳ್ಪಟ್ಟೆ. ಇನ್ ಮುಂದೆ ನಿಮ್ ಜೊತೆನೆ ಸೆಟ್ಟಲ್ಲಿ ಇರ್ತಾರಂತೆ. ಮೇಡಮ್ ನಮಸ್ತೆ. ನಮಸ್ಕಾರ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಪ್ರತಿ ಪುರುಷನ್ ಗೆಲುವಿನ ಹಿಂದೆ ಒಂದ್ ಹೆಣ್ಣಿರ್ತಾಳೆ ಅಂತ ತೋರ್ಸ್ಬೇಕಿತ್ತು, ಅದಕ್ಕೆ ಬಂದೇವ್ನಿ. ಇಷ್ಟು ದಿನ ಇವ್ರು ಯಾವ ಹೆಣ್ಣಿನ ಸಹಾಯ ಇಲ್ಲದೆ ಸ್ಟಾರ್ ಆಗಿದಾರಲ್ಲ, ಇದ್ರ ಅವಶ್ಯಕತೆ ಈಗೆಲ್ಲ ಇತ್ತಾ? ಅವಶ್ಯಕತೆ ಅನ್ನೋದಕ್ಕಿನ್ನ ಆಸೆ ಇತ್ತು ಅನ್ನಿ. ಎಲ್ಲ ಹೆಣ್ಣೈಕ್ಳ ತರ ಅಡ್ಗೆ ಮನೆನೇ ಪ್ರಪಂಚ ಮಾಡ್ಕೊಳ್ಳೋದಕ್ಕಿನ್ನ ಈ ಸಿನಿಮಾ ರಂಗದಲ್ಲಿ ನಾನು ಏನಾದ್ರೂ ಮಾಡವು ಅಂತ ಬಂದೀವ್ನಿ. ಇದರಿಂದ ಇವ್ ಸ್ಟಾರ್ ಗಿರಿಗೆ ತೊಂದರೆ ಆಗೋದಿಲ್ವಾ? ಅಯ್ಯ, ಈ ಸ್ಟಾರ್ ಗಿರಿ ಎಲ್ಲ ಶಾಶ್ವತ ಅಲ್ಲ ಅನ್ನಿ. ಅದನ್ನ ಹೆಂಗ್ ಕಾಪಾಡ್ಕೋತೀವೋ ಅದ್ರ ಮೇಲೆ ನಿಂತಿರ್ತದೆ. ನಮ್ಮ ಯಜಮಾನ್ರು ಸಾನೇ ಬಿಸಿ, ಅದಕ್ಕೆ ಅವ್ರ ಟೆನ್ಷನ್ ಕಮ್ಮಿ ಮಾಡವು, ಅವ್ರು ಸ್ವಲ್ಪ ಸಹಾಯ ಮಾಡವು ಅಂತ ಬಂದೀವ್ನಿ. ಆದ್ರೆ ನಾನೊಂದು ಹೊಸ ವಿಷಯ ಕೇಳ್ಪಟ್ಟೆ. ಅವ್ರು ದಾರಿ ತಪ್ಪಿದಾರಂತೆ, ನಿಜನಾ? ಹಾಗಂತ ಯಾರು ಹೇಳಿದಾರೆ? ಗಾಸಿಪ್ಗಳ ಬಗ್ಗೆ ನಾವೇ ತಲೆ ಕೆಡ್ಸ್ಕೊತಾ ಇಲ್ಲ, ನೀವೇ ಕೆಡ್ಸ್ಕೊತೀರಾ? ಅದಕ್ಕೆ ಸರ್ ನಾನು ರಿಪೋರ್ಟರ್ ಆಗಿರೋದು. ಹೇಳಿ ಮೇಡಮ್, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ, ಒಬ್ಬರು ಬೆಳಿತಾರೆ ಅಂದ್ರೆ ಕಾಲು ಎಳೆಯೋರು ಸಾನೆ ಜನ ಇರ್ತಾರೆ. ಜೀವನದಲ್ಲಿ ಕೆಲವರು ಉದ್ಧಾರನೇ ಆಗಿರಲ್ಲ. ಅಂತವ್ರು ಉದ್ಧಾರ ಆಗೋರ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ಇಂಥ ಗಾಸಿಪ್ ಮಾಡ್ತಾರೆ. ಇಂಥದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೋಬಾರ್ದು.
ನನಗೆ ನಮ್ಮ ಯಜಮಾನ್ರ ಮೇಲೆ ಸಾನೇ ನಂಬಿಕೆ ಇದೆ. ಸರಿ ಮೇಡಮ್, ನಿಮ್ಮ ಜೊತೆ ಮಾತಾಡಿ ನಂಗೆ ತುಂಬ ಸಂತೋಷ ಆಯಿತು. ನೀವು ಹೀಗೆ ನಿಮ್ಮ ಯಜಮಾನ್ರ ಜೊತೆ ಇದ್ಕೊಂಡು ಅವ್ರಿಗೆ ಯಶಸ್ಸನ್ನು ಕೊಡ್ತಾ ಇರಿ. ಹಾಗೆ ನಾಳೆ ಇದ್ರ ಬಗ್ಗೆ ಆರ್ಟಿಕಲ್ ಬರುತ್ತೆ, ತಪ್ಪದೆ ನೋಡಿ. ಹೇಳಿರೋದನ್ನ ಮಾತ್ರ ಬರೀರಿ, ಜಾಸ್ತಿ ಮಸಾಲೆ ಸೇರಿಸಿ ಬರೆಯಕ್ಕೆ ಹೋಗ್ಬೇಡಿ. ನೀವು ಈ ರೀತಿ ಹೇಳಿದ್ರಿ ಅಂತಾನೂ ಬರಿತೀನಿ. ಸರ್, ನೀವು ಈ ಕತೆಗೆ ಸ್ಟಾರನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಕತೆಗೆ ಹಾಕ್ಬೇಕಂತ ಇತ್ತು, ಅದಕ್ಕೆ ಆಯ್ಕೆ ಮಾಡ್ಕೊಂಡೆ. ಈಗಿನ ಟ್ರೆಂಡ್ ಬದಲಾಗಿದೆ, ನಿಮಗೆ ಬದಲಾವಣೆ ಅವಶ್ಯಕತೆ ಇಲ್ವೋ ಅಥವಾ ನೀವು ಬದಲಾಗೋಕ್ಕೆ ಸ್ಟಾರ್ಗಳೇ ಬಿಡ್ತಾ ಇಲ್ವೋ? ಪುಣ್ಯಾತ್ಮ, ಟ್ರೆಂಡ್ ಬದಲಾಗ್ತದೆ, ಅದಕ್ಕೆ ನಾವೆಂತ ಮಾಡ್ಲಿಕ್ಕೆ ಆಗ್ತದೆ? ಈಗ ಆನ್ಲೈನ್ ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿದ್ರೆ ಅದು ದರ್ಶನ ಅಂತ ಅನಿಸ್ತದ? ನಾವು ನೇರವಾಗಿ ಹೋಗಿ ದೇವರ ದರ್ಶನ ಮಾಡಿ ಕೈ ಮುಗಿದ್ರೆ ಮನಸ್ಸಿಗೆ ಸಮಾಧಾನ ಆಗೋದು. ನೀವು ಹೇಳೋ ಪ್ರಕಾರ ಸ್ಟಾರ್ಗಳನ್ನ ಹಾಕಿಕೊಂಡು ಸಿನಿಮಾ ಮಾಡ್ಲೇಬಾರ್ದ? ಇವತ್ತಲ್ಲ ನಾಳೆ ಸ್ಟಾರ್ಗಳನ್ನ ಕೇಳ್ಕೊಂಡು ಬಂದೇ ಬರ್ತಾರೆ, ಆಗಲೇ ಇಂಡಸ್ಟ್ರಿ ಉಳಿಯೋದು, ಇಲ್ಲದಿದ್ರೆ ಅಳಿದು ಹೋಗ್ತದೆ. ನೀವೇ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಬಿಡಿ. ಮೇಡಮ್ ನಮಸ್ತೆ, ನನ್ನ ಹೆಸರು ನರಹರಿ ಅಂತ. ನಾನು ಗಾಂಧಿನಗರ ಪತ್ರಿಕೆಯಿಂದ ಬರ್ತಾ ಇದ್ದೀನಿ. ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕಿತ್ತು. ಥ್ಯಾಂಕ್ ಯು ಸರ್. ನಿಮ್ಮಂಥವ್ರು ಇದ್ರೆ ತಾನೇ ನಾವು ಬೆಳೆಯೋಕ್ಕಾಗೋದು. ಮೇಡಮ್, ಇದು ನಿಮಗೆ ಮೊದಲನೇ ಸಿನಿಮಾ, ಸ್ಟಾರ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ಬೋದಾ? ಸರ್, ಇದವ್ರ ಮೊದಲನೇ ಇಂಟರ್ವ್ಯೂ, ಸ್ವಲ್ಪ ಭಯ ಪಡ್ತಿದ್ದಾರೆ. ಅವ್ರ ಪರವಾಗಿ ನಾನು ಮಾತಾಡಲ್ಲ ಸರ್? ಮೊದಲೆಲ್ಲ ಎದುರ್ತಾರೆ, ಆಮೇಲೆ ಎದುರಿಸ್ತಾರೆ. ಸರಿ, ನೀವು ಹೇಳಿ. ನೋಡಿ ಸರ್, ನೀವು ಹೇಳಿದಾಗೆ ಇವ್ರದ್ದು ಮೊದಲನೇ ಸಿನಿಮಾ ಆದರೂ ತುಂಬ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋ ಅನುಭವ ಇರೋ ಥರ ಆ್ಯಕ್ಟ್ ಮಾಡ್ತಾರೆ. ಏನಾದರೂ ಹೇಳಿದ್ರೆ ಅದಕ್ಕಿಂತ ಹೆಚ್ಚಾಗಿ ಪಾತ್ರಕ್ಕೆ ಜೀವ ತುಂಬ್ತಾರೆ. ಸರ್, ನೋಡ್ತಾ ಇರಿ ಸರ್, ಮುಂದೊಂದು ದಿನ ಗಾಂಧಿನಗರದಲ್ಲಿ ಒಳ್ಳೆ ಹೆಸರು ಮಾಡ್ತಾರೆ. ಈ ಸಿನಿಮಾದಲ್ಲಂತೂ ಹೀರೋಗಿಂತ ಹೆಚ್ಚು ಇವರೇ ಹೆಸರು ಮಾಡ್ತಾರೆ. ಫಸ್ಟ್ ಟೈಮ್ ನೀವು ಹೀರೋಯಿನ್ ಹೊಗಳ್ತಾ ಇದ್ದೀರಾ ಅಂದರೆ ಅವರು ಒಳ್ಳೆ ನಟಿ ಆಗಿರ್ತಾರೆ ಬಿಡಿ. ಸರಿ ಮೇಡಮ್, ಈ ಸಿನಿಮಾ ಸಕ್ಸಸ್ ಆದಮೇಲೆ ನಾನು ನಿಮ್ಮನ್ನು ಮತ್ತೆ ಇಂಟರ್ವ್ಯೂ ಮಾಡ್ತೀನಿ. ಹಾಗೆ ನಾಳೆ ಪೇಪರಲ್ಲಿ ನಿಮ್ಮ ಆರ್ಟಿಕಲ್ ನೋಡೋದು ಮರಿಬಿಡಿ. ಥ್ಯಾಂಕ್ ಯು ಸರ್. ವೆಲ್ಕಮ್. ಸರ್, ನಿಮ್ಮನ್ನ ತುಂಬ ಹೊಗಳಿದ್ರಿ ಅನ್ಸುತ್ತೆ. ನನಗೆ ಹೊಗಳಕ್ಕೆ ಬರಲ್ಲ ರೀ, ನಾನು ಹೇಳಿರೋದೆಲ್ಲ ನಿಜ ಆಗಿದೆ. ನೀವು ಮಿನುಗುತ್ತಾರೆ ಆಗ್ತೀರಾ. ಒಬ್ರೇ ನಿಂತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ದೀರೋ? ಏನು ಇಲ್ಲ ಕಂಬಿಡು, ಈಗ ಮಾಡ್ತಾರ ಪಾತ್ರ ಬಿಟ್ಟು ಬೇರೆ ಏನಾರು ಮಾಡವಂತ ಯೋಚನೆ ಮಾಡ್ತಾವನಿ. ಯಾಕ ಲಾಂಗು ಮಚ್ಚು ಹುಡುಗಿಯರೆಲ್ಲ ಬೇಜಾರಾಗ್ಬಿಟ್ರ? ಒಂದ್ ಕೆಲ್ಸ ಮಾಡಿ, ಯಾರಾದ್ರೂ ಕಲಾತ್ಮಕ ಸಿನಿಮಾ ಮಾಡೋರ್ನ ಕರ್ಸಿ ಒಂದ್ ಸಿನಿಮಾ ಮಾಡಿ. ಆಗ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಫೇಮಸ್ ಆಯ್ತಿದ್ದೀರಿ. ಅಯ್ಯ ಸುಮ್ನಿರಮ್ಮೆ, ನಾನು ಬಾಹುಬಲಿ ತರ ಸಿನಿಮಾ ಮಾಡ್ಬೇಕು ಅನ್ಕೊಂಡ್ರೆ ಅದ್ಯಾವ್ದೋ ಸಿನಿಮಾ ಮಾಡಿ ಅಂತಾಳೆ. ಮೊದ್ಲು ಒಪ್ಕೊಂಡಿರೋ ಸಿನಿಮಾ ಮುಗಿಸಿ ಆಮೇಲೆ ಬಾಹುಬಲಿ ಅಂತ ಸಿನಿಮಾ ಮಾಡೋರಂತೆ. ನೀನು ಮೊನ್ನೆ ಹಟ್ಟಿಲಿ ಬೆಂಡೆಕಾಯಿ ಪಲ್ಯ ಮಾಡಿದಲ್ಲ, ಶಾನೆ ಪಸಂದಾಗಿತ್ತು. ಈಗಲೂ ಒಟ್ಟಿಗೆ ಹೋಗಿ ಮಾಡ್ಕೊಂಬಂದಯ್ಯ. ಯಾಕ ನಾ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡ್ ಬರೋಷ್ಟಲ್ಲಿ ಇಲ್ಲಿ ನಿಮ್ ಬದನೆಕಾಯಿ ಬೇಯಿಸ್ಕೊಳಕ? ಅದೆಲ್ಲ ಆಗಲ್ಲ. ನಿಮಗ್ ಬೆಂಡೆಕಾಯಿ ಪಲ್ಯ ಬೇಕು ಅಂದ್ರೆ ಹೇಳಿ, ಇಲ್ಲೇ ಮಾಡಿಸ್ಕೊಡ್ತೀನಿ. ಇದೆಲ್ಲ ನಿಮ್ಮಿಂದನೇ ಆಗಿದ್ದು ಸರ್. ನೀವು ರಿಪೋರ್ಟರ್ ಹತ್ರ ನನ್ನ ಬಗ್ಗೆ ಅಷ್ಟೊಂದು ಒಳ್ಳೇದು ಮಾತಾಡಿದ್ದಕ್ಕೆ ಅವ್ರು ಇಷ್ಟೊಂದು ಚೆನ್ನಾಗಿ ಬರ್ದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತೊಂದ್ರೆ ಇಲ್ಲ ಬಿಡು, ಮುಂದಿನ ಸೀನ್ ಏನಂತ ಕೇಳ್ಕೊಂಬತ್ತೀನಿ. ನಿಂತ್ಕೊಳ್ಳಿ. ನೀವ್ಯಾಕೆ ಅಲ್ಲಿ ಗಂಟೆ ಓದಿರಿ? ಡೈರೆಕ್ಟರ್ನ ಇಲ್ಲಿ ಕರೆಸ್ತೀನಿ, ನೀವಿಬ್ರು ಸೇರಿ ಪ್ರಾಕ್ಟೀಸ್ ಮಾಡಿ. ನೋಡು, ನೀನು ನನ್ನ ಮೇಲೆ ಶಾನೆ ಅನುಮಾನ ಪಡ್ತಾ ಇದೆ, ಇದು ಒಳ್ಳೇದಲ್ಲ. ನೋಡಿ, ಹಂಗ್ ಮಾಡ್ಕೊಂಡಿರೋದು ನೀವು, ನಾ ಏನು ಮಾಡಕ್ ಆಗಲ್ಲ. ಬಾಸ್, ಇವತ್ತಿನ ಪೇಪರ್ ಓದಿದ್ರ? ಕಣ್ಣು ಮುಂದೆ ಬ್ರೇಕಿಂಗ್ ನ್ಯೂಸ್ ಇರುವಾಗ ಪೇಪರಲ್ಲಿ ಓದಕ್ಕಾಗುತ್ತೆ? ಅದೇನು ಓದ್ ಹೇಳು ಅಂದೆ. ಮೊದಲು ಏನ್ ಬರ್ದಿದೆ ಅಂತ ನೀವೇ ಓದಿ. ಸ್ಟಾರ್ ಹಿಂದೆ ಇರುವ ರಿಯಲ್ ಸ್ಟಾರ್. ಸೂಪರ್ ಕಲೆಕ್ಷನ್ ಸ್ಟಾರ್ ಅಮರ್ ಅವರ ಯಶಸ್ಸಿನ ಹಿಂದೆ ಅವರ ಹೆಂಡತಿ ಇದ್ದಾರೆ. ಅವರು ಮಾಡುವ ಎಲ್ಲಾ ಕಥೆಗಳನ್ನು ತಾನೇ ಖುದ್ದಾಗಿ ಕೇಳಿ ನಂತರ ಒಪ್ಪಿಗೆ ಕೊಡುತ್ತಾರೆ. ಶೂಟಿಂಗ್ ಜಾಗದಲ್ಲಿ ಅಮರ್ ಅವರ ನಡವಳಿಕೆ ಬಗ್ಗೆ ಅನುಮಾನ ಬಂದಿದೆ ಎಂದು ಅವರನ್ನು ಸರಿಪಡಿಸಲು ಸೀತಾ ಅವರೇ ಅವರ ಜೊತೆ ಇರಲು ಶುರು ಮಾಡಿದ್ದಾರೆ ಎಂದು ಚಿತ್ರತಂಡದಿಂದ ಮಾಹಿತಿ ತಿಳಿದು ಬಂದಿದೆ. ಎಲ್ಲ ತಾರೆಯರ ಹೆಂಡತಿಯರು ಹೀಗೆ ಮಾಡಿದರೆ ನಾಯಕಿಯರು ತಮ್ಮ ಪಾತ್ರಕ್ಕೆ ನ್ಯಾಯ ಕೊಡಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನೋಡಿದ್ಯಾ, ನೀಂಗ್ ಮಾಡೋದ್ರಿಂದ ನನ್ನ ಮಾರ್ಕೆಟ್ ಬಿದ್ದೋಯ್ತದೆ. ನೋಡಿ, ಹಂಗೇನು ಆಗಲ್ಲ. ನಿಮ್ ಮಾರ್ಕೆಟ್ ಬೀಳ್ದಿರೋ ತರ ನಾನ್ ನೋಡ್ಕೋತೀನಿ. ಅವ್ರು ಬರೆಯೋದು ಮುಖ್ಯ ಅಲ್ಲ ರೀ, ನಾನು ಹೇಳ್ದಾಗೆ ನೀವು ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಆಗ್ಲೇ ನಾನು ಹೇಳಿದ್ದಕ್ಕೂ ಸಾರ್ಥಕ ಆಗೋದು. ಹೊಸ ಮಿನುಗು ತಾರೆ. ಕನ್ನಡ ಚಿತ್ರರಂಗಕ್ಕೆ ಹೊಸ ತಾರೆಯೊಂದು ಮಿನುಗಲು ಸಜ್ಜಾಗಿದೆ. ಆ ತಾರೆಯ ಹೆಸರು ಊರ್ಮಿಳಾ. ಮೊದಲ ಸಿನಿಮಾ ಮಾಡುತ್ತಿದ್ದರೂ ಪ್ರಬುದ್ಧ ನಟಿಯಂತೆ ನಟಿಸುತ್ತಿದ್ದಾರೆ ಎಂದು ನಿರ್ದೇಶಕರ ಅಭಿಪ್ರಾಯ. ಇವರ ನಟನೆ ನೋಡ್ತಾ ಇದ್ರೆ ಮುಂದೆ ಅವಕಾಶಗಳು ಇವರನ್ನು ಹುಡುಕಿ ಬರುವ ಸಾಧ್ಯತೆ ಹೆಚ್ಚು ಎಂದು ಹೇಳುತ್ತಿದ್ದಾರೆ.
ಈ ನಟಿ ಚಿತ್ರರಂಗದಲ್ಲಿ ಪ್ರಜ್ವಲಿಸಲಿ ಎಂದು ನಮ್ಮ ಹಾರೈಕೆ. ಖಂಡಿತವಾಗ್ಲೂ ನಿಮ್ಮ ಮಾತನ್ನ ಉಳಿಸ್ಕೊಡ್ತೀನಿ ಸರ್. ಊರ್ಮಿಳಾ ಅವರ ಕಂಗ್ರ್ಯಾಚುಲೇಷನ್, ಮೊದಲ ಸಿನಿಮಾದಲ್ಲಿ ಒಳ್ಳೆ ಪ್ರಚಾರ ತಗೊಂಡಿದ್ದೀರಾ. ಈ ಕ್ರೆಡಿಟ್ಸ್ ಎಲ್ಲ ನಮ್ಮ ಡೈರೆಕ್ಟರ್ ಸರ್ಗೆ ಸೇರ್ಬೇಕು. ಐ ಲೈಕ್ ಇಟ್. ನೋಡ್ದಮ್ಮೆ ಅವಳ ಚಿತ್ರರಂಗಕ್ಕೆ ಪರಿಚಯ ಮಾಡಿಸ್ತವೆ ನಾನು. ಎಲ್ಲ ಕ್ರೆಡಿಟ್ ಡೈರೆಕ್ಟರ್ಗೆ ಹೋಗ್ಬೇಕಂತೆ. ಸುಮ್ಮನೆ ಬಾಯಿ ಮಾತುಗಾರ ನನ್ನ ಹೆಸರು ಹೇಳೋದು ಬೇಡವಾ? ಇದನ್ನೇ ಬಣ್ಣದ ಲೋಕ ಅನ್ನೋದು. ಇದನ್ನ ಅರ್ಥ ಮಾಡ್ಕೊಂಡು ಬದುಕಿ. ಇದೆಲ್ಲಾಗಿದ್ದು ನಿನ್ನಿಂದ. ನೀನ್ ಇಲ್ಲಿಗೆ ಬರ್ದೇ ಹೋಗಿದ್ರೆ ನಾ ಯಾನ ಅಂತ ಅವಳಿಗೆ ತೋರಿಸ್ತಾ ಇದ್ದಿ. ಇಲ್ಲಿ ಗಂಟೆ ತೋರಿಸಿರೋದೇ ಸಾಕು. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇನ್ ಮುಂದೆ ನಿಮ್ ಕೆಲಸ ನೀವು ನೋಡಿ. ನಾನು ರೆಡಿ. ತಾರಾ, ಇದು ನಿನ್ನ ಕೈಯಲ್ಲ, ನನ್ನ ಜೀವನದ ಬಾಹುಬಂಧನ. ನೀನು ನನ್ನ ಜೊತೆಗಿದ್ರೆ ನನ್ನಷ್ಟು ಸುಖಪುರುಷ ಬೇರೆ ಯಾರೂ ಇಲ್ಲ. ಯಾಕೆ ಮೇಡಮ್, ಸೀನಲ್ಲಿ ಏನಾದ್ರು ತಪ್ಪಾಯ್ತಾ? ಸೀನಲ್ಲೇನು ತಪ್ಪಿಲ್ಲ ಆದ್ರೆ ಹೇಳೋ ರೀತಿಲಿ ತಪ್ಪದೆ. ಮ್ಯಾಮ್, ನೀವು ಎಷ್ಟು ಸಿನಿಮಾ ನೋಡಿದ್ದೀರಾ? ಸಾನೆ ಸಿನಿಮಾ ನೋಡಿವ್ನೇನೆ. ನೀನು ಎಷ್ಟು ಸಿನಿಮಾ ಮಾಡಿದ್ದೆ ಪುಣ್ಯಾತ್ಮ? ಯಾಕೆ? ನೀನು ಸಿನಿಮಾ ಮಾಡೋದನ್ನು ಬಿಟ್ಟು ಬಗ್ಗೆ ನೋಡೋದನ್ನು ಕಲಿ ಆಯ್ತಾ? ಎಂತ ತಪ್ಪು ನಡೀತೆ ಅಂತೇಳಿ ಕಂಡುಹಿಡಿಯಲಿಕ್ಕೆ ನಿನ್ನ ಹತ್ರ ಆಗುದಿಲ್ಲ. ಮೇಡಮ್, ಈಗ ಅವರು ಏನ್ ತಪ್ಪು ಮಾಡಿದ್ರು ಮೇಡಮ್? ನೋಡಿ, ಯಾರಾದ್ರೂ ಪ್ರೀತಿ ಹೇಳ್ಕೊಳ್ಳುವಾಗ ಕೈ ಹಿಡ್ಕೊಂಡಾರ. ಅದು ಅಲ್ಲದೆ ಅವ್ಳಿಗೆ ಅವ್ರನ್ನ ಕಂಡ್ರೆ ಇಷ್ಟ ಇಲ್ಲ ಅಂತದ್ರಲ್ಲಿ ಕೈ ಹಿಡ್ಕೊಳಕ್ ಬಿಟ್ಟಾರ. ಐ ಲೈಕ್ ಇಟ್. ಕೆಚ್ ಕೆಚ್ ಕೆಚ್. ಇದೆಲ್ಲ ನಿನಗೆ ಗೊತ್ತಾಗಲ್ಲ ಕಮ್ಮೆ. ಸಿನಿಮಾದಲ್ಲಿ ಲಾಜಿಕ್ ಹುಡ್ಕಕ್ ಹೋಗ್ಬಾರ್ದು. ಜನ ಹಿಂಗ್ ಮಾಡಿದ್ರೆ ಇಷ್ಟಪಡೋದು. ಅದು ನಿಮ್ ತಪ್ಪು ತಿಳುವಳಿಕೆ ಅನ್ನಿ. ನಿಮ್ ಜಾಗದಲ್ಲಿ ಡೈರೆಕ್ಟರ್ ಇದ್ದು, ಊರ್ಮಿ ಜಾಗದಲ್ಲಿ ನಾನಿದ್ದು, ಇವ್ರೇನಾದ್ರೂ ಬಂದು ನನ್ ಕೈ ಹಿಡ್ಕೊಂಡ್ರೆ ಸುಮ್ನೆ ಇದೆಯಾ? ಸುಮ್ನೆ ಪುಟ್ಟನ ಹೊಡೆದು 32 ಅಲ್ಲೂ ಉದುರಿಸ್ಬಿಡ್ತೀನಿ. ಅದಕ್ಕೆ ಹೇಳ್ದದು, ನಿಮ್ ಪ್ರೀತಿನ ದೂರ ನಿಂತ್ಕೊಂಡೆ ಹೇಳ್ಕೊಳ್ಳಿ. ಅವಳು ಒಪ್ಕೊಂಡ್ಮೇಲೆ ಕೈ ಹಿಡ್ಕೊಳ್ಳೋರಂತ. ಇದಕ್ಕೆ ಮದುವೆ ಆಗ್ಬಾರ್ದು ಅನ್ನೋದು. ಪರ್ಸ್ನಲ್ಲಕ್ಕೂ ಕೈ ಹಿಡಿಯಕ್ ಬಿಡಲ್ಲ, ಸೀನಲ್ಲೂ ಕೈ ಹಿಡಿಯಕ್ ಬಿಡಲ್ಲ. ಏನ ಗುಣಗುಡ್ತಾ ಇದೀರಿ? ಅದು ನೀ ಹೇಳ್ದದು ಸರಿಯಾದ ತಪ್ಪು ಅಂತ ಯೋಚನೆ ಮಾಡ್ತಾವ್ನಿ. ಯಾಕಂದ್ರೆ ಈ ಸೀನ್ ನೋಡಿ ನಮ್ಮ ಅಭಿಮಾನಿಗಳು ಬೇಜಾರು ಮಾಡ್ಕೋಬಾರ್ದಲ್ವಾ? ಅಭಿಮಾನಿಗಳು ಇಂಥ ಬದಲಾವಣೆನ ನಿಮ್ಮಿಂದ ಬಯಸ್ತಾರೆ ಅನ್ನಿ. ಡೈರೆಕ್ಟರ್ ಸರ್, ಈ ಸೀನ್ ಹೆಂಗ್ ಮಾಡಿದ್ರೆ ಓಕೆವಾ? ಖಂಡಿತ ಓಕೆ ಮೇಡಮ್. ನೀವು ನನಗೆ ಸಿಕ್ಕಿರೋದು ನನ್ನ ಪುಣ್ಯ. ಇಲ್ಲ ಅಂದಿದ್ರೆ ನನ್ನ ಸಿನಿಮಾ ಬ್ರಿಗೇಡ್ ಸಿನಿಮಾ ಆಗ್ಬಿಟ್ಟಿರೋದು. ಮಾತು ಸಾಕು, ಶೂಟಿಂಗ್ ಶುರು ಮಾಡೋಣ. ರೆಡಿ ಸರ್? ರೆಡಿ ರೋಲ್. ತಾರಾ, ಇದು ನಿನ್ನ ಕೈಯಲ್ಲ, ನನ್ನ ಜೀವನದ ಬಾಹುಬಂಧನ. ನೀನು ನನ್ನ ಜೊತೆಗಿದ್ರೆ ನಾನೇ ಸುಖ ಪುರುಷ. ಶಾರ್ಟ್ ಓಕೆ. ಸೂಪರ್ ಸರ್, ಸೂಪರ್. ಏನ್ರಿ ರಂಗಸ್ವಾಮಿ, ಯಾರಾದ್ರೂ ಹೊಸ ಪ್ರೊಡ್ಯೂಸರ್ ಬಂದಿದಾರ? 1 ತಿಂಗಳು ಡೇಟ್ ಖಾಲಿ ಇಲ್ಲ ಅಂತ ಹೇಳಿ. ನೀವು ಕೊಟ್ಟರು ಅವ್ರು ತಕಂತಿಲ್ಲ ಮರ್ರೆ. ನಾನೀಗ ಬಂದದ್ದು ನಿಮ್ಮನ್ನ ಕಾಮಕ್ಕಲ್ಲ, ಮೇಡಮ್ ಹತ್ರ ಒಂದು ಸ್ವಲ್ಪ ಮಾತಾಡೋಕಿತ್ತು. ಮೇಡಮ್, ಒಂಚೂರು ಬನ್ನಿ ಮರ್ರೆ. ಡೈರೆಕ್ಟರ್ ಸರ್, 1 ನಿಮಿಷ ಬಂದೆ. ಹೋಗಿ ಬನ್ನಿ, ಹೋಗಿ ಬನ್ನಿ. ಏನ್ ಹೇಳಿ ಸರ್? ಮೇಡಮ್, ರಂಜಿತ್ ಅಂಬು ಹೊಸ ಡೈರೆಕ್ಟರ್, ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಿದ್ರು. ಅದಕ್ಕೆ ನೀವೇ ಹೀರೋಯಿನ್ ಆಯ್ಕೊಂಬ್ರ, ಅದಕ್ಕೆ ಡೇಟ್ಸ್ಗೆ ಅಂತಿದ್ದೆ. ಅದನ್ನ ಅವಳನ್ನೇ ಕೇಳ್ತೀಯ ರಂಗಸ್ವಾಮಿ? ಅವಳಿಗೆ ಗಾಡ್ ಫಾದರ್ ಅಂತ ಇರೋದು ನಾನು. ಅವಳು ಇಂಡಸ್ಟ್ರಿಲಿ ಯಾವುದೇ ಸಿನಿಮಾ ಮಾಡಬೇಕಾದ್ರೂ ನಾನು ಪರ್ಮಿಷನ್ ತಗೊಂಡೆ ಡೇಟ್ಸ್ ಕೊಡಬೇಕು. ಊರ್ಮಿ, ನಮ್ಮ 3 ಸಿನಿಮಾ ಮುಗಿಯೋವರೆಗೂ ಡೇಟ್ಸ್ ಇಲ್ಲ ಅಂತ ಹೇಳಿ ಕಳಿಸು. ಮ್ಯಾನೇಜರ್ ಸರ್, ಆ ಡೈರೆಕ್ಟರ್ಗೆ ಹೇಳ್ಬಿಡಿ, ನಾನು ಮುಂದಿನ ತಿಂಗಳು ಅವ್ರಿಗೆ ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್. ಮತ್ತೆ ಊರ್ಮಿ, ನೀ ತುಂಬ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ಇಂಡಸ್ಟ್ರಿಲಿ ನನ್ನನ್ನು ಎದುರಾಕೊಂಡು ಬೆಳೆಯೋದು ಕಷ್ಟ. ಯಾಕೆ? ಅವ್ರು ಬೆಳೆದ್ರೆ ನಿಮ್ಮ ಬೆಳವಣಿಗೆ ಹಾಳಾಗುತ್ತೆ ಅಂತ ಭಯನಾ? ಬೇರೆಯವ್ರ ಬೆಳವಣಿಗೆಗೆ ಯಾಕ್ರೆ ಅಡ್ಗಾಲ ಆಗ್ತೀರಾ? ನಿಮ್ಮಂಥವ್ರಿಂದಾನೇ ಇಂಡಸ್ಟ್ರಿಲಿ ಹೀರೋಯಿನ್ಗಳು ಸಿಗ್ತಲ್ಲ. ಆಮೇಲೆ ಹೀರೋಯಿನ್ಗಳು ಸರಿ ಇಲ್ಲ ಅಂತ ಅಪಪ್ರಚಾರ ಮಾಡಿ ಪರಭಾಷೆ ಹೀರೋಯಿನ್ಗಳನ್ನ ತಂದು ಮೆರೆಸ್ತೀರಾ. ಡೈರೆಕ್ಟ್ರೇ, ನೀವು ತುಂಬ ಮಾತಾಡ್ತಾ ಇದ್ದೀರಾ. ಅವಳನ್ನ ಇಂಟ್ರೊಡ್ಯೂಸ್ ಮಾಡಿದವ್ ನಾನು. ಹೇಗೆ ಬೆಳೆಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಂಗೆ ತುಂಬಾ ಗೌರವ ಇದೆ ಸರ್. ಬಟ್ ನಿಮ್ಮಿಂದ ಮಾತ್ರ ಬೆಳೆ ಬೆಳೆಯುತ್ತೆ ಅನ್ನಕ್ಕೆ ನೀವೇನು ಮಳೆರಾಯ ಅಲ್ಲ. ಏನಾದರೂ ತಪ್ಪು ಮಾತಾಡಿದ್ರೆ ಐ ಆಮ್ ಸಾರಿ. ಏನ್ ನಡೀತಾ ಇದೆ ಇಲ್ಲಿ? ಅದು ಡೈರೆಕ್ಟ್ರು ಒಂದು ಸೀನ್ ಹೇಳಿದ್ರು ಕಮ್ಮೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದು. ಥ್ಯಾಂಕ್ ಯು ಮೇಡಮ್, ನೀವು ಬಂದು ನನ್ನ ಕಾಪಾಡಿದ್ರಿ.
ಇಲ್ಲಾಂದ್ರೆ ಮೊದಲನೇ ಸಿನಿಮಾಗೆ ನನ್ನ ಲೈಫ್ ಮುಗ್ದೋಗ್ತಿತ್ತು. ನೋಡಮ್ಮಿ, ಬಾಳೆ ಎಲೆ ಮೇಲೆ ಮುಳ್ ಬಿದ್ರು, ಮುಳ್ ಮೇಲೆ ಬಾಳೆ ಎಲೆ ಬಿದ್ರು ಅರ್ಧೋಗೋದು ಬಾಳೆ ಎಲೆನೆ. ಈ ಫೀಲ್ಡಲ್ಲಿ ಸಾನೆ ಮುಳ್ಗಳವೆ, ಅದರಿಂದ ನೀನು ಹುಷಾರಾಗಿರ್ಬೇಕು. ಯಾವಾಗ್ಲೂ ಕಾಪಾಡಕ್ಕೆ ನಾನಿರಲ್ಲ. ಸರಿ ಮೇಡಮ್, ಹುಷಾರಾಗಿರ್ತೀನಿ. ನಿಮಗೆ ಹೇಳ್ದೆ ಒಂದು ಸಿನಿಮಾ ಒಪ್ಕೊಂಡ್ಬಿಟ್ಟೆ, ಯಾರೋ ಹೊಸ ಡೈರೆಕ್ಟರ್ ಅಂತೆ. ಆ ರಂಜಿತ್ ತಾನೇ ನಿನ್ನ ಹಾಕೊಂಡು ಸಿನಿಮಾ ಮಾಡಕ್ ನಾನೇ ಹೇಳಿದ್ದು. ಥ್ಯಾಂಕ್ ಯು ಮೇಡಮ್, ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ. ಬೆಳೆಯೋವರೆಗೂ ಎಲ್ರು ಹಿಂಗೆ ಹೇಳೋದು. ಹೆಸರು ದುಡ್ಡು ಬಂದಾದ್ಮೇಲೆ ಯಾವ ಋಣನೂ ನೆನಪಿರಲ್ಲ. ನೀವು ದುಡ್ಡು ಕೊಟ್ಟು ನೋಡಿ ಮೇಡಮ್, ಸಾಯೋವರೆಗೂ ನಿಮ್ ಋಣದಲ್ಲೇ ಇರ್ತೀನಿ. ನೋಡಿ ಸರ್, ಇದರಲ್ಲಿ ನೀವು ಬಯಸ್ದಂಗೆ ಇವರು ನಿಮ್ ಪ್ರೀತಿಸೋಕೆ ಶುರು ಮಾಡಿರ್ತಾರೆ. ನೀವು ಅದೇ ಖುಷಿಲಿ ಅವ್ರನ್ನ ತಬ್ಕೊಂಡು ಮೇಲೆ ಕೆತ್ಕೋತೀರಾ. ಆಗ ಅವರು ನಿಮ್ ಕೆನ್ನೆಗೆ ಒಂದು ಮುತ್ತು ಕೊಟ್ಟು ನಿಮ್ ಕೈ ಹಿಡ್ಕೊಂಡು ಹೊಸ ಬಾಳ್ಗೆ ನಾಂದಿ ಹಾಡ್ತಾರೆ. ಅಂತೂ ಕ್ಲೈಮ್ಯಾಕ್ಸ್ಲಾದ್ರೂ ಇವಳನ್ನ ತಪ್ಕೊಳಂಗಾಯ್ತು. ಇದನ್ನೇ ಒಂದು 4-5 ಟೇಕ್ ಮಾಡ್ಬಿಡ. ಬನ್ನಿ 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 ಮೇಡಮ್, ನೀವು ಬಂದಿದ್ರೆ ಅಂದ್ಮೇಲೆ ಏನಾದ್ರೂ ಚೇಂಜಸ್ ಇದ್ದೇ ಇರುತ್ತೆ. ಅದೇನ್ ಚೇಂಜಸ್ ಅಂತ ಹೇಳ್ಬಿಡಿ. ನೋ ಚೇಂಜಸ್. ಇದು ಕ್ಲೈಮ್ಯಾಕ್ಸ್ ಆದ್ರಿಂದ ನೀವು ಹೇಗೆ ಅನ್ಕೊಂಡಿರ್ತಾರೋ ಹಾಗೆ ಮಾಡಿ ಅಂತ ಹೇಳೋಕ್ ಬಂದಿರ್ತಾರೆ ಅಲ್ವೊಮ್ಮೆ. ನನ್ನನ್ನ ನಿಮ್ಗಿನ್ನ ನಿಮ್ ಡೈರೆಕ್ಟರ್ ಬಹು ಪಸಂದಾಗಿ ಅರ್ಥ ಮಾಡ್ಕೊಂಡವ್ರೆ. ಅದೇನ್ ಚೇಂಜಸ್ ಹೇಳಿ ಮೇಡಮ್. ಅಲ್ಲ, ಈ ಸಿನಿಮಾದಲ್ಲಿ ತಪ್ಕೊಳ್ಳೋ ಸೀನೇ ಇಲ್ಲ. ಈ ಕ್ಲೈಮ್ಯಾಕ್ಸ್ ಎಲ್ಲ ತಪ್ಕೊಳ್ಳೋ ಸೀನ್ ಇಟ್ಟಿದ್ದೀರಿ. ತಪ್ಕೊಳ್ದೆ ಪ್ರೀತಿ ಪವಿತ್ರ ಅಂತ ತೋರಿಸಿ. ಪ್ರೀತಿ ಸಕ್ಸಸ್ ಆದ್ಮೇಲೆ ತಪ್ಕೊಳ್ಳೋದು ಸಿನಿಮಾ ಫಾರ್ಮುಲಾ ಕಮ್ಮಿ. ಆ ಫಾರ್ಮುಲಾನ ಬ್ರೇಕ್ ಮಾಡಿರೋ ಸಿನಿಮಾಗಳೇ ಸೂಪರ್ ಡೂಪರ್ ಹಿಟ್ ಆಗಿರೋದು. ಅದಕ್ಕೆ ಈ ಸಿನಿಮಾದಲ್ಲಿ ಬದಲಾವಣೆ ಬೇಕೇ ಬೇಕು. ಎಲ್ಲದಕ್ಕೂ ಈ ತರ ಬಂದ್ ಕಲ್ಲಾಗ್ತಾ ಇದ್ರೆ ಪಾಪ ಡೈರೆಕ್ಟರ್ ಕಲ್ಪನೆ ಏನಾಗಬೇಕು. ಇದೊಂದು ಸೀನ್ ಆದ್ರೂ ಅವ್ರು ಅನ್ಕೊಂಡ್ರಂಗ್ ಮಾಡಕ್ ಬಿಡು. ಸರ್, ನಾನು ಇಷ್ಟೊತ್ತು ನಿಮ್ ಸ್ಟೈಲಲ್ಲೇ ಯೋಚನೆ ಮಾಡ್ತಿದ್ದೆ ಸರ್. ಈಗ ಮೇಡಮ್ ಹೇಳಿದ್ಮೇಲೆ ಅದೇ ಕರೆಕ್ಟ್ ಅನಿಸ್ತಿದೆ. ಮತ್ ನೀವ್ಯಾಕೆ ಡೈರೆಕ್ಟ್ ಮಾಡ್ತೀರಾ? ಅವಳ ಕಲೆ ಮಾಡಿಸಿ. ನೋಡಿ ಸರ್, ಸಿನಿಮಾ ಅನ್ನೋದು ಒಬ್ರು ಮಾಡೋ ಕೆಲಸ ಅಲ್ಲ, ಇದು ಟೀಮ್ ವರ್ಕ್. ಯಾರಾದ್ರೂ ಸರಿಯಾದನ್ನ ಹೇಳಿದ್ರೆ ನಾನು ತಗೊಳ್ಬೇಕು, ತಗೊಳ್ತೀನಿ. ಮೇಡಮ್, ನೀವು ಬಂದು ಸೀನ್ ಹೇಳಿ ಮೇಡಮ್. ಇಬ್ರು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ರೀ. ನೀವು ಇವ್ರ ಮುಂದೆ ಕುತ್ಕೊಂಡು ಕೈ ಮುಕ್ಕೊಂಡು ನಿಮ್ ಪ್ರೀತಿನ ಹೇಳ್ಕೊಳ್ಳಿ. ಇವ್ರು ಒಪ್ಕೋತಾರೆ. ಆಮೇಲೆ ಇಬ್ರು ಒಬ್ರಿಗೊಬ್ರು ನೋಡ್ಕೊಂಡು ನಗ್ತಾ ದೇವ್ರ ಕಡೆ ತಿರ್ಕೊಂಡು ಕೈ ಮುಗಿರಿ. ಅಲ್ಲಿಗೆ ಶುಭ. ಡೈರೆಕ್ಟರ್ ಓಕೆವಾ? ಸೂಪರ್ ಮೇಡಮ್. ತಾರಾ, ಈಗಲಾದ್ರೂ ನನ್ನ ಪ್ರೀತಿನ ಒಪ್ಕೋತಾರ? ಸಿನಿಮಾ ತೋಪ್ ಕಾರ ಡೈರೆಕ್ಟ್ರ, ಆ ಹೀರೋಯಿನ ಹೆಂಡತಿಯ ಮಾತನ್ನು ಕೇಳಿ ನನ್ನ ಸಿನಿಮಾವನ್ನು ಸಾಯಿಸಿಬಿಟ್ಟ್ಯಾ. ದೇವೇರ್ನಾಜ್ ಹೇಳ್ತೇನೆ, ಈ ಪಿಕ್ಚರ್ ನಿಂದ ನಾನು ಅಲಕ್ಕ ಬರ್ಬೋದಾಗ್ತೇನೆ. ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ ಸರ್. ನಿಜ ಹೇಳಬೇಕು ಅಂದ್ರೆ ನನ್ನ ಕಥೆಲಿ ಹೀರೋಯಿನ್ನೇ ಇರ್ಲಿಲ್ಲ. ನೀವು ನಿಮ್ ಹೀರೋ ಸೇರಿ ಹೀರೋಯಿನ್ನ ತಂದ್ರಿ. ಆದ್ರೆ ಒಂದ್ ಮಾತು ಹೇಳ್ತೀನಿ ಸರ್, ಊರ್ಮಿಳ ಈ ಸಿನಿಮಾದಿಂದ ಸ್ಟಾರ್ ಆಗ್ತಾಳೆ. ಸಿನಿಮಾ ಓಡಿದ್ರೆ ತಾನೇ ಸ್ಟಾರ್ ಆಗೋಕೆ. ಬರ್ಕೊಡ್ತೀನಿ, ಈ ಸಿನಿಮಾ ಅಟ್ರ್ ಫ್ಲಾಪ್ ಆಗುತ್ತೆ. ಆಗ ನೀನು ಬೀದಿಗೆ ಬರ್ತೀಯ, ನಿನ್ ಜೊತೆಗೆ ಅವಳು ಬೀದಿಗೆ ಬರ್ತಾಳೆ. ನೋಡೋಣ ಬಿಡಿ ಸರ್, ದೇವ್ರಿದಾನೆ. ಆದ್ರೆ ನಿಮ್ ಹೆಂಡತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನನ್ನ ಕನಸನ್ನ ಅವ್ರು ನನ್ಸ್ ಮಾಡ್ಬಿಟ್ರು. ಖಂಡಿತ ಇದೊಂದು ನಿರ್ದೇಶಕನ ಸಿನಿಮಾ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಯಾರಿಂದ ಗೆಲ್ತು ಅಂತ ಆಮೇಲೆ ಗೊತ್ತಾಗುತ್ತೆ. ಅನ್ನದಾತ್ರೆ, ಊಟಕ್ಕಿಲ್ಲ ಅಂದ್ರೆ ನಮ್ಮನೆಗೆ ಬನ್ನಿ. ಕಂಗ್ರ್ಯಾಚುಲೇಷನ್ಸ್ ಸರ್. ನೀವು ಹೇಳಿದ ತರ ಸಿನಿಮಾಗೆಲ್ಲೋ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ. 3 ವರ್ಷ ನೋಡಿದ ಜನ ಸಿನಿಮಾನ ಹೋಗ್ಲಿದ್ದು. ನೀವು ನನ್ನ ಲೈಫಿಗೆ ಟರ್ನಿಂಗ್ ಪಾಯಿಂಟ್ ಕೊಟ್ಬಿಟ್ರಿ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡ್ರಿ, ನಾವು ಮಾಡೋ ಕೆಲಸನ ಪ್ರಾಮಾಣಿಕವಾಗಿ ಮಾಡಿದ್ರೆ ಅಭಿಮಾನಿ ದೇವ್ರುಗಳು ಯಾವತ್ತೂ ನಮ್ ಕೈ ಬಿಡಲ್ಲ ರೀ. ಸಿನಿಮಾನ ಶೋಕಿಗೋಸ್ಕರ ಮಾಡಿದಾಗ್ಲೇ ಹಾಳಾಗೋದು. ಎನಿವೆ, ನಿಮಗೂ ಕಂಗ್ರಾಟ್ಸ್. ನಿರ್ದೇಶಕರೇ,
ಈ ಸಿನಿಮಾವನ್ನು ಮಾಡಿ ನೀವು ನನ್ನ ಬಾಯಿಗೆ ಮಣ್ಣಾಗ್ತೀರಿ ಅಂತೇಳಿ ನೆನೆಸಿದೆ. ಆದರೆ ಎಲ್ಲ ಕಡೆ ಬರುವ ಕಲೆಕ್ಷನ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಉಂಟು. ಸಿನಿಮಾದಲ್ಲಿ ಹೀರೋ ಇದ್ರು ಹೀರೋನು ಇಲ್ಲದವರಾಗೆ ಮಾಡಿ ಕಥೆಯನ್ನೇ ಹೀರೋವನ್ನಾಗಿ ಇಟ್ಟುಕೊಂಡು ಎಲ್ಲ ಕಡೆ ಚಿತ್ರ ಗೆಲ್ಲಿಸಿದ್ದಾರೆ ಅಂತೇಳಿ ಗಾಂಧಿನಗರದ ಗಲ್ಲಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದೇ ಖುಷಿಯಲ್ಲಿ ನಿಮಗೆ ಸ್ವೀಟ್ ಕೊಡು ಅಂತೇಳಿ ಬಂದೆ. ತಗೊಳ್ಳಿ, ಬರೀ ಸ್ವೀಟ್ ಮಾತ್ರ ತಗೊಳ್ಳಿ. ಈ ಸಿನಿಮಾ 100 ಡೇಸ್ ಗ್ಯಾರಂಟಿ ಅಂದೇಳಿ ಎಲ್ಲರೂ ಮಾತಾಡ್ಕಂತಿದ್ರು. ಆದ್ರೆ ಈ ಸಿನಿಮಾದ ಹೀರೋ ಅಮರೇ ಬುರ್ನಾಸಾಯಿ ಆಕ್ಟ್ ಮಾಡಿರಮ್ರ. ನಮ್ಮ ಮೇಡಮ್ ಭಾರಿ ಲೈಕ್ ಮಾಡಿ ಆಕ್ಟ್ ಮಾಡಿರಂದೇಳಿ ಎಲ್ಲರೂ ಮಾತಾಡ್ಕಂತಿದ್ರು. ಇವ್ರ ಗ್ಯಾರಂಟಿ ಗಾಂಧಿನಗರನ ಆಳ್ತಾರಂದೇಳಿ ಎಲ್ಲರ ಬಾಯಲ್ಲೂ ಕೇಳ್ತಿತ್ತ. ನಾನು ಸಿನಿಮಾ ನೋಡ್ಕೊಂಡ್ ಬಂದೆ ಮೇಡಮ್. ನೀವು ಬಂದ್ರೆ ಜನ ಏನ್ ಚಿಲ್ಲ ಹೊಡಿತಾರೆ ಅಂತೀರಾ? ಹೀರೋಗೋಷ್ಟು ಚಿಲ್ಲ ಹೊಡಿಯಲ್ಲ. ಈಗ ಇದನ್ನೆಲ್ಲ ಅವ್ರು ಕೇಳಿದ್ರ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂಡಿರು. ಡೈರೆಕ್ಟ್ರೆ ಕಂಗ್ರ್ಯಾಚುಲೇಷನ್, ತಕಳಿ ಬೊಕ್ಕಿಯ. ಸಾಕು ನಿಟ್ಕಮ್ಮೆ, ಅವ್ನಿಗೆ ಯಾಕೆ ಬೊಕ್ಕ ಕೊಟ್ಟೆ? ಸಿನಿಮಾ ಮಾಡಿ ನಾನು ಜೀವನನ ಹಾಳು ಮಾಡೋಣ. ಕೊಡಂಗಿದ್ರೆ ನನಗೆ ಕೊಡು. ಯಾಕಂದ್ರೆ ನೋಡಿರಿ, ಹೀರೋ ಇಂದಾನೆ ಸಿನಿಮಾ ಓಡಲ್ಲ, ಕಥೆಯಿಂದಾನೆ ಸಿನಿಮಾ ಓಡುತ್ತೆ ಅನ್ನೋದನ್ನ ಪ್ರೂವ್ ಮಾಡಾರೆ. ಯಾವತ್ತು ಕಥೆನೇ ಹೀರೋ ಆಗಿದ್ರೆ ಒಳ್ಳೇದು ಅಂತ ಸಿನಿಮಾದಲ್ಲಿ ಪಾತ್ರ ಮಾಡಿವ್ನಿ ಅಂತ ಖುಷಿ ಪಡಿ. ಈ ಬೊಕ್ಕೆನ ಅವ್ರು ಕೊಟ್ಟು ಕಂಗ್ರ್ಯಾಚುಲೇಷನ್ ಅಂತ ಹೇಳಿ. ಕಂಗ್ರ್ಯಾಚುಲೇಷನ್ ಅಂತ ನಾ ಹೇಳಲ್ಲ, ಹೋಗಿದ್ದ ನನ್ನ ನಾಲ್ಕಂಡು ಸಿನಿಮಾ ಮಾಡಿ ಗೆದ್ದನೆ. ಬೇಕಾದ್ರೆ ಅವನೇ ನನಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳಿ. ಜಟ್ಟಿ ನೆಲಕ್ ಬಿದ್ರು ಮೀಸ ಮಣ್ಣಾಗ್ಲಿಲ್ಲ ಅನ್ನೋ ಗಾದೆಯ ನಿಮ್ಮನ್ನ ನೋಡೆ ಮಾಡಿರ್ಬೇಕು. ಡೋಂಟ್ ವರಿ ಸರ್, ಈ ಸಕ್ಸಸ್ ಕ್ರೆಡಿಟ್ಸ್ನ ನಾವು ಕಂಪ್ಲೀಟ್ ಆಗಿ ನಿಮ್ಗೆ ಕೊಡ್ತೀವಿ. ಮೇಡಮ್, ನೀವು ಒಪ್ಕೊಂಡ್ರೆ ರಂಜಿತ್ ಅವರು ಮುಂದಿನ ವಾರವೇ ಶೂಟಿಂಗ್ ಶುರು ಮಾಡುವಂತಿದ್ರು. ನೀವೇನಂತ್ರಿ? ನಾನ್ ಶೂಟಿಂಗ್ ಮಾಡಕ್ ರೆಡಿ, ನಂಗೆ ಕೆಲಸ ಮುಖ್ಯ. ಕಾಂತೇರಿ ಮೇಡಮ್, ಈ ಸಿನಿಮಾದಿಂದ ನೀವು ಗ್ಯಾರಂಟಿ ಫೇಮಸ್ ಆತ್ರಿ. ಎಲ್ಲ ನಮ್ಮ ಡೈರೆಕ್ಟರ್ ಕೃಪೆ. ನಿರ್ದೇಶಕರೇ, ಈ ಸಿನಿಮಾ ಗೆದ್ದ ಖುಷಿಯಲ್ಲಿ ನಾನು ಮತ್ತೊಂದು ಸಿನಿಮಾ ಅನೌನ್ಸ್ ಮಾಡ್ತಾ ಇದ್ದೇನೆ. ಅದಕ್ಕೆ ನೀವೇ ನಿರ್ದೇಶಕರು, ಇವರೇ ಹೀರೋ ಕೊಡಲ್ಲ. ಯಾರನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಕಡ್ಡಿ ಅಲ್ಲಾಡ್ಸೋದಿಲ್ಲ. ಅದು ಡೇಟ್ ಕೊಡ್ತೀರಲ್ವಾ? ಸಾರಿ ಸರ್, ಬೆಳಗ್ಗೆಯಿಂದ 5 ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಫೋನ್ ಮಾಡಿ ಕಾಲ್ ಶೀಟ್ ತಗೊಂಡ್ರು. ಜೊತೆಗೆ ನಾನು ಇವ್ರ ಸಿನಿಮಾ ಕೂಡ ಮಾಡ್ತಾ ಇದ್ದೀನಿ. ಆ ಮೂವೀಸ್ ಎಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಇವ್ರ ಕತೆ ಕೇಳಿ ಬೈ ಚಾನ್ಸ್ ಇಷ್ಟ ಆದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಡೇಟ್ಸ್ ಕೊಡಕ್ಕಾಗಲ್ಲ. ಕಥೆ ಮಾಡೋ ಬರ್ದಲ್ಲಿ ನನ್ನ ತನನೇ ಮರ್ತು ಬಿಟ್ಟಿದ್ನಲ್ಲಪ್ಪ. ಅದಕ್ಕಿಂತ ಕತೆ ಮಾಡದೇ ಇರದೆ ಒಳ್ಳೇದು. ಯಾಕೆ ಜೋನಿ ಒಬ್ಬೊಬ್ರೆ ಮಾತಾಡ್ಕೋತಿದ್ರಾ? ಯಾವ್ದಾದ್ರು ಕನ್ಸ್ ಕಂಡ್ರ? ಇದು ಅತ್ತಿತ್ತ ಕನ್ಸಲ್ಲ ಮಧು, ಭಯಂಕರವಾದ ಕನ್ಸು. ಭಯಂಕರ ಕನ್ಸ? ಯಾವ್ದದು ಹೇಳಿ. ಅದು ಇಷ್ಟು ಇಂಥ ಕಲರ್ಫುಲ್ ಕನ್ಸ್ ಕಂಡು ಭಯಂಕರ ಕನ್ಸು ಅಂತ ಹೇಳ್ತಿದ್ರಾ? ನೀವು ಗೌಡ್ರು ಯಾವತ್ತೂ ಕತೆಗಾರ ಆಗಕ್ ಸಾಧ್ಯನೇ ಇಲ್ಲ. ನಮ್ಗೆ ಈ ಬಣ್ಣದ ಜಗತ್ತೇ ಬೇಡಪ್ಪ. ಬೆಳೆಯೋವರೆಗೂ ಬಣ್ಣ ಹಚ್ಕೊಂಡು ಅಣ್ಣ ಅಂದು ಆಮೇಲೆ ಮಣ್ಣು ತಿನ್ನಿಸ್ಬಿಡ್ತಾರ. ಎಲ್ರೂ ಹಾಗಿರಲ್ಲ. ಎಲ್ಲ ಫೀಲ್ಡ್ ಅಲ್ಲೂ ಇಂಥ ಅವಾಂತರಗಳು ಇದ್ದಿದ್ದೆ. ಸಿನಿಮಾ ಫೀಲ್ಡ್ ಗ್ಲಾಮರಸ್ ಆಗಿರೋದ್ರಿಂದ ಇಂಥವೆಲ್ಲ ಬೇಗ ಬೆಳಕಿಗೆ ಬರುತ್ತಷ್ಟೇ. ನೀನು ಹೇಳ್ತಿರೋದು ನೋಡಿದ್ರೆ ನೀನು ಫಿಲ್ಮ್ ಇಂಡಸ್ಟ್ರಿಗೆ ಹೋಗೋ ತರ ಕಾಣಿಸ್ತಿದ್ಯಾ? ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹೋಗ್ತೀನಿ. ಬಟ್ ನಿಮ್ ಕತೆ ತರ ಸಿನಿಮಾ ಮೈ ಡಾರ್ಲಿಂಗ್ ಆಗಲ್ಲ. ಮತ್ತೆ ಜಾನಿ ಮೈ ಡಾರ್ಲಿಂಗ್ ಆಗ್ತೀನಿ.